ಮಿಥ್ಯ ಇಲ್ಲವೇ ಒಂದು ಭಗವದ್ಗೀತೆದೊಳಗ ಒಂದು ಪ್ರಮಾಣ ಪಟ್ಟು ಹೇಳ್ಕೊತ ಬಂದಾರ. ಏನ್ ಹೇಳ್ಯಾರ ಅಂದ್ರ, ವಿಷಯ ವಿನುವರ್ತತೆ ನಿರಾಹಾರಸ್ಯ ದೇಹಿನಂ ರಸೋವಜ್ಜಂ ರಸೋಪಶ್ಯ ಪರಂ ದೃಷ್ಟ ನಿರ್ವರ್ತತೆ. ಅಂದ್ರ ನಾವ್ ವಿಷಯಗಳನ್ನ ಬಿಟ್ಟಿರ್ಬಹುದು, ನಾವ್ ಎಲ್ಲಾ ಬಿಟ್ಟು ಏನೇ ಮಾಡಿ ಗುಡ್ಡದಾಗ ಕೂತೇವಿ, ಬರೀ ತಪ್ಪಲ ಗಡ್ಡಿಗೆ ಅನ್ಸ್ತಿಂದೇವ್ ಅಂದ್ರು ಕೂಡ ವಾಸನ ಇರ್ದಿರ್ತಂತ. ವಾಸನ ಅದು ಸೂಕ್ಷ್ಮ ವಾಸನ. ನಾ ಎಲ್ಲಾ ಬಿಟ್ಟಿನಿ ಅಂತ ವಾಸನ ಇರ್ತಂತ. ನನಗೆಲ್ಲಾ ಶಾಸ್ತ್ರ ಬರ್ತಿತ್ತು, ನಾ ಹೇಳುದ್ ಬಿಟ್ಟು ಗುಡ್ಡದಾಗ ಕೂತೀನಿ, ಎಲ್ಲಾ ಬಿಟ್ಟಿನಿ ಅನ್ನೋ ಸೂಕ್ಷ್ಮ ವಾಸನ ಇರ್ತಂತ. ಇದು ಹೆಂಗ್ ಹೋಗ್ತದ ಆ ವಾಸನ ಅಂದ್ರ, ಅದನ್ನ ಪರಮಾತ್ಮನ ಸಾಕ್ಷಾತ್ಕಾರ ಅಂದ್ರೆ ನಾ ಆತ್ಮನೇ ಇದೀನಿ ಅಂತೇಳಿ ಆತ್ಮಜ್ಞಾನರ ಆಗ್ಬೇಕು. ಒಂದು ಇಲ್ಲಿಕಂದ್ರ ಪರಮಾತ್ಮನ ದರ್ಶನರ ಆಗ್ಬೇಕು. ಎರಡರಾಗ ಒಂದಾದ್ರ ಮಾತ್ರ ಈ ಸೂಕ್ಷ್ಮ ಅಹಂಕಾರ ಹೋಗ್ತದೆ. ಇರ್ಲಿಕ್ಕಂದ್ರೆ ಅದು ಹೋಗುವುದಿಲ್ಲ ಅನ್ನುವಂಥದ್ದನ್ನ ಒಂದು ಗೀತಾ ಪ್ರಮಾಣನೂ ಐತಿ. ಅದರಂತೆ ಇಲ್ಲಿ ಪ್ರಪಂಚ ಇದು ಹೆಂಗರ ಏನಾಗ್ತದಪ್ಪ ಅಂದ್ರ, ಇದು ವಿಲಕ್ಷಣ ಆಗಿ ಇದು ತೋರ್ತದ. ತೋರಿದ್ರು ಕೂಡ ಸತ್ ಅಸತ್ ಎರಡಕ್ಕೂ ಕೂಡ ಇದು ಪರಸ್ಪರ ಹೆಂಗದಪ್ಪ ಅಂದ್ರ ವಿರೋಧವಾಗಿದ್ರಲಿಂದ ಇದಕ್ಕೇನಿರ್ಬೇಕು, ಸದಸತ್ ಅಂತ ಅಂದ್ಬಿಡೋಣ ಅಂತಿಂಗ ನಾವು ಪ್ರಶ್ನೆ ಮಾಡ್ದೇವಂದ್ರ. ಹಂಗಾದ್ರ ಅಂದ್ರೆ ವಿರೋಧ ಪ್ರಪಂಚವು ಕೂಡ ವಿರೋಧ ರೂಪತ್ವ ಪ್ರಪಂಚವು ಕೂಡ ನಮ್ಗ ಸಂಭವಿಸಬಾರ್ದಾಗಿತ್ತು ಅನ್ನುವಂಥದ್ದು ಹಿಂಗ ಏನ್ರ ಸಂಶಯ ಬತ್ತಂದ್ರ, ಇದು ಏನೈತಪ್ಪ ಅಂದ್ರೆ ಈ ಪ್ರಪಂಚ ಅನಿರ್ವಚನೀಯ ಅದ. ತೋರೋದ್ಯಾಕ ತೋರಿದ್ರು ಕೂಡ ಹೆಂಗ ಬೆಳ್ಳಿ ಚಿಪ್ಪಿನೊಳಗ ಚಿಪ್ಪಿನೊಳಗೆ ತೋರದಂತ ಬೆಳ್ಳಿ ಹೆಂಗ ಮಿಥ್ಯನೇ ಅದ, ಈ ಪ್ರಪಂಚನೂ ಕೂಡ ನಮ್ಗ ಮಿಥ್ಯ ಅಂತೇಳಿ ಅಪರೋಕ್ಷ ದೃಢ ಜ್ಞಾನ ಅಂದ್ರೆ ಏನು, ಸಾಕ್ಷಾತ್ಕಾರ ಆದಾಗ ಮಾತ್ರ ಈ ಸಂಸಾರ ಈ ಪ್ರಪಂಚ ಏನೈತಲ್ಲ ಇದು ಮಿಥ್ಯ ಅಂತೇಳಿ ನಿಶ್ಚಯ ಬರ್ತದ. ಮೂರು ಏನ್ ಹೇಳ್ಕೊತ ಬಂದೇವಿ, ಪ್ರಪಂಚ ಲಕ್ಷಣ ಹೇಳ್ಕೊತ ಬಂದೇವಿ. ಮತ್ತಿದು ಸಮಷ್ಟಿ ವ್ಯಷ್ಟಿ ರೂಪವಾದ ಮೂರು ಶರೀರ. ಇಲ್ಲಿ ಶರೀರಕ್ಕ ಈ ದೇಹಕ್ಕೆ ಹೆಂಗ ಮೂರು ಶರೀರ ಅದಾವು, ಅಲ್ಲಿ ಈಶ್ವರನಿಗೂ ಮೂರು ಶರೀರ ಅದಾವು. ಅಲ್ಲಿ ನಾವು ಹಿಂದ್ ಪಂಚೀಕರಣ ಕೇಳ್ಕೊತ ಬಂದೇವಿ. ಇಲ್ಲಿ ವ್ಯಷ್ಟಿ ರೂಪ ಮೂರು ಶರೀರಗಳು, ಮತ್ತೆ ಇದು ಕೋಶಗಳು ಮತ್ತು ಮೂರು ಅವಸ್ಥೆಗಳು, ಮತ್ತು ಏನ ತೋರ್ತಾವ ನಾಮರೂಪ ಅನಾದಿ ಅನೇಕ ಇವು ಎಲ್ಲವೂ ಕೂಡ ಏನದಾವು, ಇದಕ್ಕೆಲ್ಲ ಒಳಗೊಂಡದಕ್ಕೆ ಏನಂತೇವೆ, ಪ್ರಪಂಚ ಅಂತೇವೆ. ಇದು ನಮಗ್ ನಿಶ್ಚಯ ಆಗ್ಬೇಕು. ಈ ಪ್ರಪಂಚ ಹೆಂಗದಂದ್ರ ತೋರಬಾರದು ಅಂತಲ್ಲ ನೇಮಲ್ಲ, ತೋರುದೇ ಸುಖ ದುಃಖ ಆಗುವೆ. ಆದ್ರೂ ಕೂಡ ನಮಗ ಇಲ್ಲಿ ಏನ್ ಹೇಳ್ಕೊತ ಬಂದಾರ, ಪರಮಾನುಭೂತಿ ಒಳಗೆ ಏನ್ ನಿಶ್ಚಯ ಮಾಡ್ಯಾಕತ್ತಾರ, ಈ ಕರ್ಮೇಂದ್ರಿಯಗಳನ್ನ ಒಳ್ಳೇದಕ್ಕ ಏನ ಅಸತ್ತು ವಸ್ತುಗಳನ್ನ ಬಿಡಿಸಿ ಸತ್ತು ವಸ್ತುವಿಗೆ ಹಚ್ಚಿದೇವಂದ್ರ ಅವ ಕರ್ಮೇಂದ್ರಿಯಗಳು ಏನ್ ಮಾಡ್ತಾವು, ಮನಸ್ಸ ಒಳ್ಳೆ ಕಾರ್ಯಗಳನ್ನ ಹೇಳಿದ್ದು ಒಳ್ಳೆ ಕಾರ್ಯಗಳು ಮಾಡ್ತಾವು. ಇವು ಜ್ಞಾನೇಂದ್ರಿಯನು ಕೂಡ ಸದ್ ವಿಚಾರಗಳನ್ನೇ ಮಾಡ್ತಾವು. ಇಂಥ ಶಾಸ್ತ್ರ ಕೇಳುದು, ವಿಚಾರ ಮಾಡುದು, ತರ್ಕ ಮಾಡುದು, ಅಲ್ಲಿ ಅನುಭವಕ್ಕೆ ಹೋಗುದು, ಹಿಂಗ್ ಮಾಡಾಕತ್ತ ನೀವು ಜ್ಞಾನೇಂದ್ರಿಯನು ಕೂಡ ಬಹಿರ್ಮುಖವಾದ ಜ್ಞಾನೇಂದ್ರಿಯಗಳು ಅಂತರ್ಮುಖ ಆಗ್ತಾವು. ಅಂತರ್ಮುಖವಾದಾಗ ಆ ಸುಖ ಎಲ್ಲಿದಪ್ಪ ಅಂದ್ರ, ನಾವು ಸುಖಕ್ಕಾಗಿ ಇಂದ್ರಿಯಗಳು ಹೊರಗಲಿತಾವು. ಇವಕ್ಕ ನಾವು ಎಷ್ಟೇ ನಾವು ಹೇಳಿದ್ರು ಕೇಳಿದ್ರು ಕೊಡಿದ್ರು ಕೂಡ ಇದಕ್ ಸುಖ ಇನ್ನ ಒಮ್ಮೆ ಆಗೇ ಇಲ್ಲ. ಒಮ್ಮೆ ಅಂದ್ರೇನು, ಇಂದ್ರಿಯ ಒಳಗ ಸುಖ ಇಲ್ಲವೇ ಇಲ್ಲ. ಆಗ್ಯದ ನಂಗ ತೋರ್ತದ, ಆದ್ರೆ ಆಗೇ ಇಲ್ಲ. ಇದು ನಮ್ಗೆ ನಿಶ್ಚಯ ಇರ್ಬೇಕು. ನಮ್ಗೆ ಏನ್ ಅನಿಸ್ತದ, ಇನ್ನ ನಾಳೆಗೆ ಸುಖ ಹಾಕದ, ಇನ್ನೊಂದ್ ಅಂತಸ್ ಕಟ್ಟಿ ಸುಖ ಹಾಕದ, ಇಲ್ಲ ನಾಳೆಗೆ ನಾನು ಅದನ್ನ ಊಟ ಮಾಡಿದ್ರ ಭೋಗ ಮಾಡಿಂದ ಸುಖ ಹಾಕದ ಅಂತೇಳಿ ನಾವ್ ಇನ್ನ ಅಲ್ಲಿ 5 ಸ್ಟಾರ್ ಹೋಟೆಲ್ ಉಂಡ್ರು ನಮ್ಗ್ ಸುಖ ಏನೇನೋ ನಮ್ ತಲೆಯಾಗ ಏನದಲ್ಲ ಸೂಕ್ಷ್ಮ ಬಯಕೆ ವಾಸನ ಅದಾವು. ಆ ವಾಸನ ನಮ್ಗೆ ಎಲ್ತಾನ ನಷ್ಟ ಆಗುದಿಲ್ಲ. ಅಲ್ತಾನ ಇದು ಪ್ರಪಂಚ ನಾವು ತೋರುದೇ ಅನ್ನುವಂಥದ್ದನ್ನ ನಾವು ತಿಳ್ಕೊಬೇಕು. ಯಾವಾಗ ಆ ಅಂತಃಕರಣಗಳು ಶುದ್ಧ ಆದವು, ಅಂತಃಕರಣ ಶುದ್ಧವಾದಾಗ ಈ ಪ್ರಪಂಚ ಏನಾಗಿ ತೋರ್ತದಪ್ಪ ಅಂದ್ರ ಇದು ಮಿಥ್ಯ ಅದ. ಜಗತ್ ಏನದಲ್ಲ, ಇದು ಜಗತ್ ಮಿಥ್ಯ ಅದ. ಬ್ರಹ್ಮ ಮಾತ್ರ ನಾನು ಆತ್ಮ ಬೇರೆ ಅಲ್ಲ, ಈ ಜೀವ ಬೇರೆ ಅಲ್ಲ, ಮತ್ತೆ ಈಶ್ವರ ಬೇರೆ ಅಲ್ಲ. ಇವ್ ಜನ ಬಹಳ ಮಂದಿ ಕನ್ಫ್ಯೂಸ್ ಮಾಡ್ಕೋತಾರ. ಇವು ಎಲ್ಲವೂ ಒಂದೇ. ಈ ಸಮಷ್ಟಿ ವಿಚಾರ ಮಾಡ್ದಂಗ ಅಲ್ಲಿ ಈಶ್ವರ ಅಂತಾರ, ವ್ಯಕ್ತಿಗತ ವಿಚಾರ ಮಾಡ ಮುಂದೆ ಇಲ್ಲಿಗ ಜೀವ ಅಂತಾರ. ಇಲ್ಲಿ ಜೀವ ಮತ್ತು ಈಶ್ವರ ಒಂದೇ. ಎರಡು ಒಂದೇ ಅಂದ್ರೆ ಇಲ್ಲೇನೋ ಜೀವ ಈಶ್ವರ ಬ್ರಹ್ಮ ಸ್ವರೂಪನೇ ಅದಾರ ಅನ್ನುವಂಥದ್ದನ್ನ ಸಮಷ್ಟಿ ಮತ್ತು ವ್ಯಕ್ತಿ ವಿಚಾರ ಮಾಡಿದಾಗ ಅಲ್ಲಿ ಈಶ್ವರನ ಉಪಾಧಿ ಕಾರ್ಯಗಳೇ ಬೇರೆ ಅದಾವು, ಈ ಜೀವನಲ್ಲಿರುವಂತ ಕಾರ್ಯ ಉಪಾಧಿಗಳನ್ನೇ ಬೇರೆ ಅದಾವು. ಹಿಂಗ ಒಂದ್ ಸ್ವಲ್ಪ ನಾವು ಅನುಭವಕ್ಕೆ ಹೋದಾಗ ಇಲ್ಲಿ ಜೀವ ಈಶ್ವರ ಬೇರೆ ಅಲ್ಲ, ಈಶ್ವರ ಜೀವ ಇವ್ರೇನದಾರ ಬ್ರಹ್ಮ ಸ್ವರೂಪನೇ ಅದಾರ. ಉಪಾಧಿಲಿಂದ ಬೇರೆ ಬೇರೆ ಆಗಿ ತೋರ್ತಾರ. ಉಪಾಧಿ ತೆಗದ್ರ ಘಟ ಉಪಾಧಿ ಮಠ ಉಪಾಧಿ ತೆಗದಾಗ ಅವು ಯಾವ ಆಕಾಶದಲ್ಲಿ ಮಹಾಕಾಶ ಒಂದೇ ಅದ, ಬ್ರಹ್ಮ ಒಂದೇ ಅದಾನ ಅನ್ನುವಂಥದ್ದನ್ನ ನಮಗ್ ನಿಶ್ಚಯ ಆಗ್ಬೇಕಂದ್ರ ಇಲ್ಲಿ ಶಿಷ್ಯನ ಪ್ರಶ್ನೆ ಏನಿತ್ತು, ಒಂದ್ಯಾ ಪುತ್ರಾದಿಗಳ ಜ್ಞಾನಾದಿಗಳನ್ನೇ
ಹೆಂಗ ಬಂಜಿಗೆ ಮಗ ಇಲ್ಲ ಅಂತ ನಮಗ್ ಜ್ಞಾನ ಆದಗಳೇ ಹೆಂಗವು ಇಲ್ಲವೇ ಇಲ್ಲ ಅಂತ ಸುಳ್ಳಾಗುತ್ತಾವು. ಇಲ್ಲಿ ನಮಗ ಜ್ಞಾನ ಆದ್ರೂ ಇನ್ನ ಪ್ರಪಂಚ ಪ್ರತೀತಿ ಆಗ್ತದಲ್ಲ, ಆಗಬಾರದು ಅಂತೇಳಿ ಪ್ರಶ್ನೆ ಇದ್ದಾಗ ಆಗಬಾರದು ಅಂತೇಳಿ ನೇಮಿಲ್ಲ. ತೋರಲ್ಯಾಕ ತೋರಿದ್ರು ಕೂಡ ಚಿಪ್ಪಿನಲ್ಲಿ ತೋರಿದಂತ ಬೆಳ್ಳಿ ಹೆಂಗ ನಿನಗೆ ನಿಶ್ಚಯ ಆಗ್ಯದ ಅದು ಸುಳ್ಳೆ ಅಂತೇಳಿ ನಿಶ್ಚಯ ಆಗ್ಯದ, ಹಂಗ ತೋರಿದ್ರು ಕೂಡ ಇದಕ್ಕ ಮಿಥ್ಯ ಅದ ಅಂತೇಳಿ ನಾವು ನಿಶ್ಚಯ ಆಯ್ತಪ್ಪ ಅಂದ್ರ ಈ ಪ್ರಕಾರ ಇದಕ್ಕೆ ಏನಬೇಕು ಅನಿರ್ವಚನೀಯ ಹಿಂಗೈತಿ ಅಂತೀಯ. ಇದು ಮಿಥ್ಯ ಅಂತ್ಯ ಮತ್ ಕಾರ್ಯ ಮಾಡಕತ್ತದ ಅಂತೇಳಿ ಮಿಥ್ಯ ಇದು ಕಾರ್ಯ ಮಾಡಕತ್ತದ ಅಂದ್ರ ಇದಕ್ಕ ಸತ್ತ ಇರ್ಲಿಕ್ಕಂದ್ರ ಇದು ಕಾರ್ಯನೇ ಮಾಡುದಿಲ್ಲ. ಇದು ನಮ್ಗೆಲ್ಲ ಪ್ರತ್ಯಕ್ಷ ಅದ. ಇದಕ್ಕೆ ಏನ್ ಅನ್ಬೇಕಪ್ಪ ಅಂದ್ರ ಅನಿರ್ವಚನೀಯ ಅನ್ನುವಂಥದ್ದನ್ನ ನಮಗ್ ಗಟ್ಟಿ ಆಯ್ತು ಅಂದ್ರ ಈ ಪ್ರಪಂಚ ಹೆಂಗದ ಸುಪ್ತಿ ರಚಂತದಂತೆ ಇದು ಮಿಥ್ಯನೇ ಅದ. ಈ ಜಗತ್ಯ ಈ ಪ್ರಪಂಚ ಏನದಲ್ಲ ಇದು ಮಿಥ್ಯ ಅದ ಅನ್ನುವಂಥದ್ದನ್ನ ಶರೀರ ಹೇಳಿದ್ರಲ್ಲ, ಸಮಷ್ಟಿ ವ್ಯಷ್ಟಿ ಮತ್ತ ಮೂರು ಶರೀರ ಪಂಚಕೋಶ ಅವಸ್ಥೆಗಳು ಎಲ್ಲವೂ ಕೂಡ ಏನದಾವು ಇವು ಆ ನಾಮ ರೂಪಾದಿಗಳು ಎಲ್ಲವೂ ಕೂಡ ಇದಕ್ಕೆ ಏನಂತಾರ ಅಂದ್ರೆ ಪ್ರಪಂಚ ಅಂತಾರ. ಈ ಪ್ರಪಂಚ ಮಿಥ್ಯ ಅದ ಅನ್ನುವಂಥದ್ದನ್ನ ನಮಗ್ ನಿಶ್ಚಯ ಆಯ್ತು ಅಂದ್ರ ಅಪರೋಕ್ಷ ಜ್ಞಾನ ಆಯ್ತು ಅಂದ್ರ ನಮಗ ಸಾಕ್ಷಾತ್ಕಾರ ಆಗ್ಬೇಕು. ನಿಧಿಧ್ಯಾಸನಕ್ಕಿಂತ ಸಾಕ್ಷಾತ್ಕಾರ ಆಯ್ತು ಅಂದ್ರ ಸಾಕ್ಷಾತ್ಕಾರ ಅಂದ್ರ ಆತ್ಮಜ್ಞಾನದ ಜ್ಞಾನ ಆಗೋದಕ್ಕೆ ಸಾಕ್ಷಾತ್ಕಾರ. ಮತ್ತು ನಿಧಿಧ್ಯಾಸನ ಅಂದ್ರ ಅಲ್ಲೇನೋ ಎರಡು ಒಂದೇ ಪದ ಸಾಕ್ಷಾತ್ಕಾರ. ನಾವ್ ಹಿಡ್ದಾಗ ಇಷ್ಟ ನಮಗೇನಾಗಿರ್ತದ, ಗಿಡವನ್ನ ಬಾಗಿಸಿದಾಗ ಇಷ್ಟ ಬಾಗಿರ್ತದ. ಇದಕ್ಕೇನಂತಾರ ನಿಧಿಧ್ಯಾಸನ. ಸಾಕ್ಷಾತ್ಕಾರ ಅಂದ್ರ ಯಾವಾಗಲೂ ಅದು ತನ್ನ ಸ್ಥಿತಿ ಒಳಗೆ ಬ್ರಹ್ಮ ಸ್ಥಿತಿ ಒಳಗೆ ಆ ಮನಸ್ಸು ಸ್ಥಿರ ಆಯ್ತು ಅಂದ್ರ ಇದಕ್ ಸಾಕ್ಷಾತ್ಕಾರ ಅನ್ನುವಂಥದ್ದನ್ನ ಹೇಳ್ಕೊತ ಬಂದಾರ. ಇದಿಷ್ಟು ಸ್ಪಷ್ಟತೆ ಆಯ್ತು ಅಂದ್ರ ನಮ್ಗೆ ಶಾಸ್ತ್ರ ತಿಳಿದಂಗ. ಇಲ್ಲಪ್ಪ ಇನ್ನ ಸ್ವಲ್ಪ ಏನ್ರ ಸಂಶಯ ಇತ್ತಂದ್ರ ಮತ್ತಿದ್ರ ಚರ್ಚೆ ಮಾಡ್ಕೊತ ಹೋಗೋಣ. ಇಷ್ಟ ಯಾಕ ನೀವು ನಮಗೆ ಇಷ್ಟ ಏನ್ ಹೇಳುವ ಅವಶ್ಯ ಇತ್ತು, ಯಾಕೆ ಹೇಳಿದ್ರಿ ಅಂದ್ರ ಇಲ್ಲಿ ಏನಾಗ್ತದ, ಇವು ಕರ್ಮೇಂದ್ರಿಗಳು ಮತ್ತು ಜ್ಞಾನೇಂದ್ರಿಗಳು ಮೊದಲು ಒಂದಿಷ್ಟು ನಮ್ಮ ಸಾಧನೆಗಳದಾವು. ಈ ಜ್ಞಾನ ಆಗಿತ್ತು ಅಂದ್ರ ಇವ್ ಸಾಧನೆ ಹೇಳ್ತಿದ್ದಿಲ್ಲ. ನಮಗಿನ್ನ ಪ್ರಪಂಚ ಸತ್ಯನೇ ಅಂತ ತೋರಾಕತ್ತದ, ದೇಹಾದಿ ಬುದ್ಧಿ ಸತ್ಯ ಅಂತ ತೋರಾಕತ್ತದ. ಇನ್ನ ವಿಷಯಾದಿಗಳಲ್ಲಿ ವಿಷಯಗಳು ನಮಗ ಅವು ಸುಖ ಅಂತ ತೋರಾಕತ್ತದ, ಭ್ರಾಂತಿ ಒಳಗ್ ತೋರಾಕತ್ತದ. ಇದು ಭ್ರಾಂತಿ ಅಂತ ನಮ್ಮ ಅನುಭವಕ್ಕೆ ಬರೋಲ್ದು. ಅದಕ್ಕೆ ಈ ಭ್ರಾಂತಿಯನ್ನು ತೆಗಿಲಾಕ ಇವು ಏನ್ ಹೇಳಾಕರಪ್ಪ ಅಂದ್ರ ಈ ಭ್ರಾಂತಿ ಹೋಗ್ಬೇಕಾದ್ರೆ ನಿನ್ನಲ್ಲಿ ಅಂತಃಕರಣದಲ್ಲಿ ದೋಷದ, ಈ ದೋಷವನ್ನು ಕಳ್ಕೊ. ದೋಷ ಹೆಂಗ್ ಕಳ್ಕೊಳ್ಳಪ್ಪ ಅಂದ್ರ ಫಸ್ಟ್ ಹೇಳ್ಕೊತ ಬಂದ್ರು ಕರ್ಮೇಂದ್ರಿಗಳ ಏನೇನ್ ಕಾರ್ಯ ಮಾಡ್ತಾವ ಕರ್ಮೇಂದ್ರಿಗಳನ್ನ ಹೇಳಿದ್ರು. ಮತ್ತು ಜ್ಞಾನೇಂದ್ರಿಗಳನ್ನ ಹೇಳ್ಕೋತ ಇವತ್ತ ಮನುಷ್ಯನ ಬಗ್ಗೆ ಹೇಳ್ಕೋತ ಹೋಗ್ತಾರ. ಏನ್ ಹೇಳಿದ್ರ ಅಂದ್ರ ಸೂತ್ರ ಪ್ರಾಯದೊಳಗ ಹೊರಗಿನ ವಿಷಯದೊಳಗೆ ಎರಗದ ಮನವನು ನೆರೆ ತೆಗೆಯದವನಿಗೆ ಮುಕ್ತಿ ಆಗ್ತದಂದ್ರೆ ಇದು ಬಿಡ್ಲಾರ್ದವಂಗ ಅಂದ್ರ ಮೋಕ್ಷ ಆಕ್ಕದನಪ್ಪ ಅಂತೇಳಿ ಇಲ್ಲಿ ಆಗುವುದಿಲ್ಲ ಅಂತೇಳಿ ಪ್ರಶ್ನೆ ಉತ್ತರ ಎರಡು ಮಾಡ್ಯಾರ. ಅಂದ್ರ ಹೊರಗಿನ ವಿಷಯದೊಳಗಿನ ಮನವನು ಅಂದ್ರೆ ನಮ್ಮ ಮನಸ್ಸು ಬರೀ ಮನಸ್ಸ ಜ್ಞಾನೇಂದ್ರ ಮುಖಾಂತರ ಹೊರಗೆ ಹುಡ್ಕ್ಯಾಡಕ್ ಹೋಗ್ತದ. ಸುಖ ಹೊರಗದಂತ ಹೊರಗಿಟ್ಟದು, ಸುಖ ಹೊರಗಿಲ್ಲಪ್ಪ ಅಂತ ಒಳಗದ ಅನ್ನುವಂಥದ್ನ ಜ್ಞಾನ ಆಗುತ್ತಾನು ನಮಗೇನಾಯ್ತಪ್ಪ ಅಂದ್ರ ಮೋಕ್ಷ ಆಗುವುದಿಲ್ಲ ಅನ್ನುವಂಥದ್ದನ್ನ ನಿಜಗೊಂಡ್ರ ಇದು ಅಭಿಪ್ರಾಯ ಸೂತ್ರ. ಇದು ಮುಂದ ಅಂತರಂಗದ 4 ಸಾಧನೆಗಳನ್ನ ನಾವು ಮನೆ ಕೇಳ್ಕೋತ ಹೋಗಿ ಅಂತರಂಗದಂದ್ರ ಯಾವ್ಯಾವ ಸಾಧನೆ ಅನ್ನುವಂಥದ್ದನ್ನ ನಾವು ಮನೆ ಅಭ್ಯಾಸ ಮಾಡ್ಕೋತ ಹೋಗಿವಿ. ಮನಶುದ್ಧಿ ಆಗ್ಲಾಕ ಏಕಾಗ್ರದಿಂದ ಇವೆಲ್ಲವನ್ನ ಮಾಡ್ಬೇಕು ಅನ್ನುವಂಥದ್ದನ್ನ ಕರ್ಮೇಂದ್ರಿಯಗಳು ಮತ್ತ ಇವು ಯೋಗ ಧ್ಯಾನ ಮಾಡ ಮುಂದ ನಮಗೇನೋ ಇಂತ ಪ್ರಪಂಚದಾಗ ತೊಂದರೆ ಹಾಕಿದ್ವು ಅಂದ್ರ ಧ್ಯಾನಕ್ಕ ಸಮಾಧಾನ ಇರಾಕ ಅಂದ್ರ ಅಲ್ಲಿ ಇರುದ್ರಾಗ ಏನ್ ಅವಶ್ಯ ಇಲ್ಲಪ್ಪ. ನೀನ್ ಸುಮ್ಮ ಹೊರಗೆ ಎಲ್ಲಿ ಕಾಣ್ತಿರ್ತ ಅಲ್ಲಿ ಹೋಗುದೇ ಉತ್ತಮ ಅನ್ನುವಂಥದ್ದನ್ನ ಇಲ್ಲಿ ನಾವು ಮೊನ್ನೆ ತಿಳ್ಕೊಂಡು ಬಂದಿವಿ. ಮತ್ ಇನ್ನೊಂದು ಇವ್ರ ಪ್ರಶ್ನೆನೂ ಕೇಳ್ಕೊಂಡ್ ಬಂದೇವಿ. ಯಾರ ಪ್ರಶ್ನೆ ಅಂದ್ರ ಇಲ್ಲಿ ಜೇಡರ ದಾಸಮಯ್ಯನ ಒಂದ್ ಪ್ರಶ್ನೆ ಕೇಳಿದ್ದನ್ನು ನಾವು ಮೊನ್ನೆ ಚರ್ಚೆ ಮಾಡ್ಕೋತ ಬಂದಿವಿ. ಜೇಡರ ದಾಸಮಯ್ಯಗ ಒಬ್ರು ನಮ್ಮಂತ 4 ಮಂದಿ ಈ ಪ್ರಪಂಚ ಇರ್ಬೇಕು, ಪ್ರಪಂಚ ಬಿಟ್ಟು ಹೋಗ್ಬೇಕು ಅಂತೇಳಿ ಪ್ರಶ್ನೆ ಕೇಳ್ತಾರ. ಅವಾಗ ಅವ್ರ 4 ಮಂದಿ ಉತ್ತರ ಅವ್ರ ಏನ್ ಮಾಡ್ತಾರಂದ್ರ ತನ್ನ ಹೆಂಡತಿ ಗುಗ್ಗಳಿನಿಂದ ಮುಖಾಂತರ ಅವ್ರು ತಾವೇ ಹೇಳಲಾರ್ದೆ ಪ್ರಾಕ್ಟಿಕಲ್ ಮಾಡಿ ಅವ್ರಿಗೆ ಏನ್ ಮಾಡ್ತಾರ ತೋರಿಸಿ ಕೊಡ್ತಾರ. ಗಂಡ ಹೆಂಡತಿ ಒಂದಾಗಿದ್ದಾಗ ಮನಸ್ಸು ಒಂದಿತ್ತು ಅಂದ್ರ ಗಂಡ ಹೇಳಿದ್ದನ್ನ ಹೆಂಡತಿ ಸರಿಯಾಗಿ ಪಾಲನೆ ಮಾಡ್ತಿದ್ಲು ಅಂದ್ರ ಗಂಡನೇ ದೇವರಂತ ತಿಳ್ಕೊಂಡಿದ್ಲು ಅಂದ್ರ ಅಲ್ಲಿ ಯಾಕೆ ನೀ ಮನಿ ಬಿಟ್ಟು ಹೋಗ್ತೀಯಪ್ಪ, ಅಲ್ಲೇ ಪ್ರಪಂಚದಾಗಿರು
ನೀನು ಪ್ರಪಂಚದಾಗಿದ್ದು ನಿನ್ಗೆ ದಿನ ಪೀಡಿಸ್ತಿದ್ರು, ನೀನು ನೋವಾಗಿತ್ತು, ಧ್ಯಾನ ಮಾಡಕ್ ನಿನ್ಗೆ ಅವಕಾಶ ಇದ್ದಿಲ್ಲಪ್ಪ ಅಂದ್ರ ಯಾಕಲ್ಲಿ ಹೊಲಸು ಪ್ರಪಂಚದಾಗ ಇರ್ತಪ್ಪ? ಹೊರಗೆ ಎಲ್ಲರಿರು, ಹೊರಗಿದ್ದ ನೀ ಬಾಳ್ವೆ ಮಾಡು, ಆದ್ರ ಅಲ್ಲೇನೆ ಇರ್ಬೇಕಂತ ಏನು ನೀವು ನೇಮ್ ಇಲ್ಲ ಅನ್ನುವಂಥದ್ದನ್ನು ಕೂಡ ನಾವು ಅವ್ರ ಕತಿ ದೃಷ್ಟಾಂತ ಎಲ್ಲರಿಗೂ ಗುರ್ತದ. ಒಳ್ಳೆ ಹೇಳಿದ್ರ ಅದು ದೋಷಿ ಬರ್ತದ. ಹಂಗ ಆ ಪ್ರಪಂಚ ಆಕಿ ಹೆಂಡತಿ ಹೆಂಗ ಗಂಡಿ ಹೇಳಿದಂಗ ಮಧ್ಯಾಹ್ನದಾಗನು ಕೂಡ ದೀಪ ತಗೊಂಬಂದು ಎಳಿ ಹರಿದ ದೀಪ ತಂದಿಟ್ಲು. ಮಧ್ಯಾಹ್ನದಾಗ ಮಳಿ ಬ್ಯಾಸಿದಿಂದಾಗ ಕೂಡ ಮಳಿ ಬರ್ಲಾರ್ದಾಗ ಕೂಡ ಮಳಿ ಬರ್ತದ, ಹೋಗಿ ಬೆಳಕಂಡಿ ಮುಚ್ಚಿ ಬಂದ್ರು, ಹೋಗಿ ಮುಚ್ಚಿ ಬಂದ್ಲು. ನಮ್ ಹೆಂಡ್ರ ಆದ್ರ ನಮ್ಮ ನಾವ್ ಇಂಥ ಪ್ರಪಂಚದ ನಾವದಿ ಏನ್ ನಿಂಗ್ ತಲಿ ಕೆಟ್ಟದ, ನೀ ಕೆಟ್ಟ ಬಿಸಿಲದ, ಎಲ್ಲಿ ಮಳಿ ಬರ್ತದ ಅಂತ ಅಂತಾರ ನಮಗ. ಆದ್ರೂ ಆಯ್ತು ಹೇಳ್ಯಾನ ಅಂತೇಳಿ ಗಂಡನ ಮಾತ್ ಕೇಳಿ ಅಲ್ಲಿ ಹೋಗಿ ಬೆಳಕಂಡಿ ಮುಚ್ಚಿ ಬರ್ತಾಳ. ಈ ದೀಪ ದಾರ ಹರಿದ ದೀಪ ತಂದಿಡ್ತಾಳ. ಹೆಂಕ ಒಂದಾಗಿ ಬಾಳ್ವೆ ಮಾಡ್ತಿದ್ರು ಅಂದ್ರ ಆ ಪ್ರಪಂಚ ಯಾಕೆ ಬಿಟ್ಟು ಹೋಗಿ ಪ್ರಪಂಚನ ಯಾಕ ಅದಕ್ಕ ದ್ವೇಷಿಸ್ತಿ? ಪ್ರಪಂಚವೇ ಶ್ರೇಷ್ಠ ಅನ್ನುವಂಥದ್ದನ್ನ ಇಲ್ಲಿ ನಾವು ಹೇಳ್ಕೊತ ಬಂದೇವೆ. ಏನ್ ಹೇಳ್ಕೊತ ಬಂದೇವಪ್ಪ ಅಂದ್ರ ಗೃಹಸ್ಥೋ ಧನ್ಯಾಶ್ರಮ, ಗೃಹಸ್ಥವೇ ಶ್ರೇಷ್ಠವಾದದ್ದು ಅನ್ನುವಂಥದ್ದನ್ನ ಕೇಳ್ಕೊಂಡು ಬಂದೇವೆ. ಸನ್ಯಾಸಿಗೆ ಶ್ರೇಷ್ಠ ಅಂದಿಲ್ಲ, ಗೃಹಸ್ಥನಿಗೆ ಶ್ರೇಷ್ಠ ಅಂತ ಹೇಳ್ಕೊತ ಬಂದಾರ. ಆ ಗೃಹಸ್ಥಾಶ್ರಮವೇ ಶ್ರೇಷ್ಠ. ನಮ್ಗ ಸಾಧನೆಗೆ ಅನುಕೂಲ ಆಗ್ತಿತ್ತು ಅಂದ್ರ, ಒಂದ್ ವೇಳೆ ಸಾಧನೆಗೆ ಅಡ್ಡಿ ಪಡಿಸ್ತಿತ್ತು ಅಂದ್ರ ಅಲ್ಲಿ ಇರುವುದು ಅವಶ್ಯ ಇಲ್ಲ ಅನ್ನುವಂಥದ್ದನ್ನ ನಾವು ಮೊನ್ನೆ ಕೇಳ್ಕೊಂಡು ಬಂದೇವೆ. ಅಲ್ಲಿ ಏನ್ ಹೇಳಿದ್ರೆ, ತಾನು ವಾಸ ಮಾಡುವ ಸ್ಥಳದಲ್ಲಿ ಯಾವ್ದಾದ್ರು ಒಂದು ಅತಿ ಪ್ರೀತಿವಾದ ಮೋಹಕ ವಸ್ತುಗಳಿದ್ದರೆ ಯೋಗ ಅಭ್ಯಾಸಕ್ಕೆ ತೊಂದರೆ ಆಗ್ತಿತ್ತಪ್ಪ ಅಂದ್ರ ಆ ದೇಶವನ್ನೇ ಬಿಟ್ಟು ಎಲ್ಲಿಯಾದ್ರೂ ನಿರುಪದ್ರವವಾದ ಸ್ಥಳಕ್ಕೆ ಹೋದರೆ ಅಲ್ಲಿ ಯೋಗ ನಿರ್ವಿಘ್ನದಿಂದ ನಡೆಯುವುದು ಅನ್ನುವಂಥದ್ದನ್ನ ನಾವು ನಿನ್ನೆ ಕೇಳ್ಕೊತ ಬಂದೇವೆ. ಮುಂದ ಇಲ್ಲಿ ಇನ್ನೊಂದ್ ಏನ್ ಮಾಡಿದಪ್ಪ ಅಂದ್ರ, ಶ್ರೋತೇಂದ್ರಿಯ ನೇತ್ರಾದಿ ಜ್ಞಾನೇಂದ್ರಿಯಗಳು ಹೊರಗಿನ ಶಬ್ದಾದಿ ವಿಷಯಗಳನ್ನು ತೆಗೆದು ಆತ್ಮ ಸ್ವರೂಪದಲ್ಲಿ ಅವುಗಳನ್ನು ಚೆನ್ನಾಗಿ ಇರಿಸುವುದು. ಹೀಗೆ ಮಾಡಿದರೆ ಇದು ಜ್ಞಾನೇಂದ್ರಿಯ ಅನ್ನುವಂಥದ್ದನ್ನ ಹೇಳ್ಕೊತ ಬಂದಾರ. ಇವು ಶ್ರೋತ್ರ ನೇತ್ರಾದಿ ಅಂದ್ರ ಇವು ಇದು ಶ್ರೋತ್ರ, ತ್ವಚ, ನೇತ್ರ, ಜೀವ್ಯ, ಗ್ರಹಣ, ಇವು ಜ್ಞಾನೇಂದ್ರಿಯಗಳು. ಜ್ಞಾನೇಂದ್ರಿಯಗಳ ಹೊರಮುಖವಾಗಿ ಅರಿಯುವ ಮನಸ್ಸನ್ನ ಒಳಮುಖವಾಗಿ ನಾನು ಆತ್ಮನಿದ್ದೇನೆ, ನಾನು ಈ ಬ್ರಹ್ಮ ಸತ್ತ ತಗೊಂಡು ಇವು ಕಣ್ಣು ಬೆಳಗ್ತಾವ, ಪರಮಾತ್ಮನ ಸತ್ತ ತಗೊಂಡಿ ಕಿವಿ ಬೆಳಗ್ತಾವ. ಅವ ಇರ್ಲಿಕ್ಕಂದ್ರೆ ಯಾವ ಕಾರ್ಯ ಮಾಡಂಗಿಲ್ಲ. ಇವು ಕಣ್ಣುಗಳು ಬರೀ ಗೋಲಕ ಅದಾವು, ಅಲ್ಲಿ ಒಳಗ ಅಧಿದೇವತೆ ಅದಾನ ಮತ್ತು ಇದಕ್ಕೆ ಒಂದು ವಿಷಯ ಅದ. ಇವು ತ್ರಿಪುಟಿಗಳು ಮೂರು ಕೂಡ ಇಲ್ಲಿ ಕಾರ್ಯ ಮಾಡ್ತಾವು. ಅಲ್ಲಿ ಅಧಿದೇವತೆಯ ಆತ್ಮನ ಸತ್ತ ತಗೊಂಡು ಅವು ಹೆಂಗ ಕಾರ್ಯ ಮಾಡ್ತಾವು, ಇವು ಎಲ್ಲವೂ ಕೂಡ ಎಲ್ಲದಕ್ಕೂ ಅಧಿಷ್ಠಾನ ಆತ್ಮ ಬ್ರಹ್ಮನೇ ಅದಾನ ಅಂತೇಳಿ ಇವು ಜ್ಞಾನೇಂದ್ರಿಯ ಹೊರಮುಖವಾಗಿ ಅರಿಯಿಸುವಂತ ಹೊರಗೆ ವಿಷಯದೊಳಗೆ ಸುಖ ಅದ, ಇಂದ್ರಿಯಗಳ ಮುಖಾಂತರ ಸುಖವನ್ನ ಭೋಗಿಸ್ತೀನಿ ಅನ್ನೋದು ಇವಾಗ ಮಿಥ್ಯೆ ಅದ. ಆತ್ಮನ ಸುಖವೇ ಶ್ರೇಷ್ಠ ಅದ. ನನ್ನ ಸುಖ ಅಂದ್ರೆ ಆತ್ಮ ಸುಖ ಜ್ಞಾನ ಆಯ್ತು ಅಂದ್ರ ಹೊರಗಿನ ವಿಷಯಗಳು ಕಸದೊಳಗಿನ ಸುಖ ಅನ್ನುವಂಥದ್ದನ್ನ ನಮ್ಗೆ ನಿಶ್ಚಯ ಆಗ್ತದ ಅನ್ನುವಂಥದ್ದನ್ನ ನಾವು ಕೇಳ್ಕೊಂಡು ಬಂದೀವಿ. ಮತ್ತೆ ಇನ್ನ ಯಾವ ಯಾವ ಸ್ಥಳದಲ್ಲಿ ಅಸದ್ವಿಷಯಗಳು ಉಂಟು ಅವುಗಳಲ್ಲಿ ತನ್ನ ಇಂದ್ರಿಯಗಳ ವೃತ್ತಿ ಸಂಯೋಗವಾಗದೆ ಸದ್ವಿಷಯದಲ್ಲಿ ವರ್ತಿಸುತ್ತಿದ್ದರೆ ಇದಕ್ಕೆ ಜ್ಞಾನೇಂದ್ರಿಯ ಅಂತಾರ. ಇದೇ ಪ್ರತ್ಯಾಹಾರ ಅನ್ನುವಂಥದ್ದನ್ನ ಮೊನ್ನೆ ಕೇಳ್ಕೊಂಡು ಬಂದು ಇವತ್ತ ಇಲ್ಲಿ ಏನ್ ಹೇಳ್ತಾರಪ್ಪ ಅಂದ್ರೆ, ಇವತ್ತ 7ನೇ ನುಡಿ ಒಳಗ ಮನುಷ್ಯನ ಪ್ರತ್ಯಾಹಾರವನ್ನು ಹೇಳ್ಕೊತ ಹೋಗ್ತಾರ. ಮನವೇನು ಬಯಸಿದೊಡೆ ತೊಂದರಿಂದ ಆವ ಮನಕ್ಕೆ ಸಂತಸವನ್ನು ಒಡಿಸ ಅರಿಯದೆ ಜನಿತ ಧೈರ್ಯದೊಳು ನಿಗ್ರಹಿಸಲಂತದು ತಾನೇ ಮನಕ್ಕೆ ಪ್ರತ್ಯಾಹಾರ ಎನಿಪುದು. ಅಂದ್ರ ಮನವನ್ನ ಬಯಸಿದೊಡೆ ಮನಸ್ಸು ಏನ್ ಬಯಸ್ತದ ನಾವು ಕೊಟ್ಕೋತ ಹೋದೇವಪ್ಪ ಅಂದ್ರ ಅದ ನಮ್ಮನ್ನ ಏನ್ ಮಾಡ್ತದಪ್ಪ ಅಂದ್ರ ಅದೋ ಗತಿ ಕರ್ಕೊಂಡು ಹೋಗ್ತದ. ಆ ಮನಸ್ಸನ್ನ ಸ್ವಲ್ಪ ತಡಿ ಹಿಡಿದು ಬಿಗಿ ಹಿಡಿದು ಇದಕ್ಕೆ ಒಳ್ಳೆ ವಿಚಾರ ಸದ್ವಿಚಾರಗಳಿಗೆ ಹಚ್ಚಿದೇವಂದ್ರ ಇಂಥ ಸತ್ಸಂಗವನ್ನು ಬಿಡದೆ ಕೇಳು, ದಿನ ನಾಮಸ್ಮರಣೆ ಮಾಡು, ದಿನ ಲಿಂಗ ಪೂಜೆ ತಾಸಿ ಗಟ್ಲೆ ಮಾಡುವಂತ ಇದಕ್ಕೆ ನಾವು ಮನಸ್ಸನ್ನು ತೊಡಗಿಸಿದೇವಂದ್ರ ಸದ್ವಿಚಾರಕ್ಕೆ ಹಚ್ಚಿದೇವಂದ್ರ ತಾನೇ ಮನಸ್ಸು ಏನ್ ಹೇಳ್ತದ, ತಾನು ಸಾಕಿದ ನಾಯಿಗತೆ ಬೆನ್ನ ಹತ್ತಿ ಬರ್ತದ. ನಾವು ಮನಸ್ಸಿಗೆ ಏನ್ ಬೀಳ್ತದ ನಾವು ಕೊಟ್ಟುಗೋತ ಹೋದೇವಪ್ಪ ಅಂದ್ರ ನಮ್ಮನ್ನದ ಏನ್ ಮಾಡ್ತದ, ಬಿಸಿಲು ಗುದುರಿಗಂತೆ ಮನಸ್ಸ. ಆ ಬಿಸಿಲು ಗುದುರಿ ಹೆಂಗ ಸುಖ ಇಲ್ಲ ಹೆಂಗ ಸಿಗುದಿಲ್ಲ ಹಂಗ ನಮ್ಗೆ ವಿಷಯದೊಳಗ ಇಂದ್ರಿಯಗಳಿಗೆ ಸುಖ ಅದಂತೇಳಿ ಬಿಸಿಲು ಗುದುರಿಗತೆ ಬೆನ್ನ ಹತ್ತಿ ಹೋಗುದೇ ಹಾಕದ. ಅಲ್ಲಿ ಇಲ್ಲವೇ ಇಲ್ಲ ಅಂತೇಳಿ ನಮಗೆ ಹೈರಾಣೆ ಕರೆ ಹಾಕದ. ಅವಕ್ಕೂರ ಸುಖ ಇಲ್ಲ ಅನ್ನುವಂಥದ್ದನ್ನ ನಿಶ್ಚಯ ಹಾಕದ. ಆ ನಂತರ ಮುಂದೆ ಇವತ್ತು ಏನ್ ಹೇಳ್ತಾರಂದ್ರ, ಮತ್ತು ಒಂದು ವಿಧವಾದ ಮನಸ್ಸಿಗೆ ಪ್ರತ್ಯಾಹಾರವನ್ನು ಹೇಳುತ್ತಾರೆ. ಏನು ಮನಸ್ಸು ಯಾವ ವಿಷಯ ಚಿಂತನೆಯನ್ನು ಮಾಡುತ್ತಿದ್ದಾಗೂ ತಾನು ಮನಸ್ಸಿನ ಬೆನ್ನು ಹತ್ತಿ ಹೋಗದೆ ಮನಸ್ಸಿಗೆ ವಿಲಕ್ಷಣವಾದದ್ದನ್ನು ನಾನೆಂದು ತಿಳಿದು, ಇನ್ನ ಹೇಳಿದಾರೆ ವಿಲಕ್ಷಣವಾದದ್ದನ್ನ ನಾನು ಅನಾತ್ಮನೂ ಅಲ್ಲ. ಈ ಕಡೆ ನಾನೇನ್ ಇನ್ನೊಂದ್ ಹೇಳ್ಕೊತ ಬಂದೇವಲ್ಲ, ಒಂದ್ ವೇಳೆ ಸತ್ಯ ಅಂತಂದ್ರ ಅದು ಹೆಂಗೈತಿ, ವಿಲಕ್ಷಣ ಸತ್ಯನೂ ಇಲ್ಲ ಸದಸ್ವ ಲಕ್ಷಣ ಅಂದ್ರೆ ಸತ್ಯನೂ ಅಲ್ಲ ಅಸತ್ಯನೂ ಅಲ್ಲ.
ಅದು ನಮ್ಗೆ ಗುರ್ತಾಗ್ಬೇಕು. ಸದ್ ಲಕ್ಷಣ ಅಲ್ಲಿ ಏನಾಗ್ಬೇಕು ಅಂದ್ರ ಇಲ್ಲಿ ಅವು ಎರಡೂ ಕೂಡ ನಮ್ಮ ಕಾರ್ಯ ಮಾಡಿದ್ರು ಕೂಡ ಎರಡೂ ಮಿಥ್ಯನೇ ಅದಾವ ಅನ್ನುವಂಥದ್ದನ್ನ ಈ ಪ್ರಪಂಚ ಹೆಂಗದ ಮಿಥ್ಯನೇ ಅದ, ಆತ್ಮ ಮಾತ್ರ ಒಂದೇ ಹೆಂಗ್ ಸತ್ಯ ಅಂತ ನಾವು ಕೇಳ್ಕೊಂಡು ಬಂದಿವಲ್ಲ, ಹಂಗಿಲ್ಲಿ ನಾವ್ ಏನೇ ಮಾಡಿದ್ರು ಕೂಡ ಇದು ಮನಸ್ಸಿನಿಂದ ಮಾಡುವ ಕಾರ್ಯಗಳು ಎಲ್ಲವೂ ಮಿಥ್ಯ ಅದ. ಈ ಮನಸ್ಸು ಏನೈತಪ್ಪ ಅಂದ್ರ ಪಂಚ ಮಹಾಭೂತಗಳನ್ನ ಕೂಡಿದಂತ ಒಂದು ಗಾಳಿ ತತ್ವದಿಂದ ಹುಟ್ಟಿದಂತ ಇದು ಮನಸ್ಸು. ಈ ಮನಸ್ಸನ್ನ ವಿಚಾರ ಮಾಡಿಸಕೋತು ಆದ್ರ ಮನಸ್ಸು ಇಲ್ಲವೇ ಇಲ್ಲ. ಅದೇ ಜೀವ ಆ ಮನಸ್ಸನ್ನ ತಗೊಂಡು ಏನ್ ಮಾಡಿದ ಈ ಶರೀರ ನಾನು ಅಂತ ತಿಳ್ಕೊಂಡಾಗ ಇದು ಜೀವ ಆಗ್ಯದ. ಅದೇ ಜೀವ ಈ ಮನಸ್ಸನ್ನ ಒಂದು ಆತ್ಮನಲ್ಲಿ ಬೆಳೆಸಿದಾಗ ಅದೇ ಮನಸ್ಸು ಏನಾಗ್ತದ ಆತ್ಮ ಆಗ್ತದ ಅನ್ನುವಂಥದ್ದನ್ನ ಜೀವ ಆಗ್ತದ, ಮನಸ್ಸೇ ಜೀವ ಆಗ್ತದ, ಜೀವಾತ್ಮ ಆಗ್ತದ. ಮತ್ ತಿಳಿತು ಅಂದ್ರೆ ಅದೇ ಮುಂದೆ ಏನಾಗ್ತದ ಅದೇ ಮನಸ್ಸ ಪರಮಾತ್ಮ ಆಗ್ತದ ಅಂತ ತಿಳ್ಕೊತ ಬಂದೇವಿ. ಶರೀರ ಜೊತೆ ಕೂಡಿ ಶರೀರ ವ್ಯವಹಾರ ಮಾಡ ಬಂದಿದ್ದು ಜೀವಾತ್ಮ ಆಗ್ತದ. ಅದೇ ಜೀವ ಆತ್ಮನ ಜೊತೆ ಬೆಳಿತಪ್ಪ ಅಂದ್ರೆ ಜೀವಾತ್ಮ ಆಗ್ತದ. ಅದೇ ಜೀವ ಆ ಜೀವ ಸ್ಥಿತಿ ಆಯ್ತು ಅಂದ್ರೆ ಅಲ್ಲಿ ಏನಾಗ್ತದ ಪರಮಾತ್ಮ ಆಗ್ತದ ಅನ್ನುವಂಥದ್ದನ್ನ ಕೇಳ್ಕೊತ ಬಂದೇವಿ. ಅದಕ್ಕೆ ಇಲ್ಲಿ ನಾವ್ ಏನು ಒಟ್ಟಾರೆ ಇಲ್ಲಿ ಏನ ಬರ್ತಪ್ಪ ಅಂದ್ರ ಈ ಮನಸ್ಸನ್ನ ಚಂಚಲಿತಿದ್ದ ಮನಸ್ಸನ್ನ ಬಿಡಿಸಿ ಬುದ್ಧಿದಿಂದ ನಿಶ್ಚಯ ಮಾಡಿ ನಾನು ಆತ್ಮನೇ ಇದೀನಿ ಎನ್ನುವಂಥದ್ದನ್ನ ನಮ್ಗೆ ಅಪರೋಕ್ಷ ಜ್ಞಾನ ಆಗುತ್ತಾನೂ ಕೂಡ ಶಾಸ್ತ್ರ ಕೇಳಬೇಕು. ಯಾವಾಗ ಅಪರೋಕ್ಷ ಜ್ಞಾನ ಆಯ್ತು ಆ ಮುಂದಿನ ಶಾಸ್ತ್ರದ ಅವಶ್ಯ ಇಲ್ಲ. ಅದನ್ನ ಬಿಟ್ಟು ನಾವು ಹೊರಗೆ ಸರಿಪಡಿಸಕ್ ಹೋಗ್ತೇವೆ. ಅವ್ರು ಹೇಳಿದ್ರ ಜ್ಞಾನ ಆಗ್ತದ, ಅವ್ರು ತಿಳಿದ್ರ ಜ್ಞಾನ ಆಗ್ತದ ಅಂದ್ರೆ ಹೊರಗೆ ಇಲ್ಲವೇ ಇಲ್ಲ. ನೀ ಎಲ್ಲೇ ಹೇಳು ಎಲ್ಲೇ ಕೇಳು, ನೀ ಮನಸ್ಸ ಬುದ್ಧಿ ನಿಶ್ಚಯ ಮಾಡುತ್ತಾನ ನಿನ್ನಲ್ಲಿ ಅದ ನನ್ನಲ್ಲಿ ಅದ ಅನ್ನುವಂಥದ್ದು ನಿಶ್ಚಯ ಮಾಡುತ್ತಾನ. ಇದನ್ನ ಹೊರಗ ಎಲ್ಲಿ ಹುಡುಕುದು ಯಾಕದ ಆದ್ರೆ ಸಿಗುವುದಿಲ್ಲ. ಯಾವಾಗ ಈ ಬುದ್ಧಿದಿಂದ ನಾ ಆತ್ಮ ಸ್ವರೂಪನೇ ನಾನು ಅದೀನಿ ಅಂತ ನಿಶ್ಚಯ ಮಾಡಿದೆ ಅಂದ್ರ ಈ ಜೀವ ಶರೀರ ಜೊತೆ ಕೂಡದಾಗ ವ್ಯವಹಾರ ಮಾಡೋ ಮುಂದಿದು ಮನಸ್ಸಿನ ಕಾರ್ಯ ಮಿಥ್ಯೆ ಅದ ಅನ್ನುವಂಥದ್ದನ್ನ ನಮಗ ಸಾಕ್ಷಿ ಜ್ಞಾನ ಆಗುತ್ತಾನೂ ಕೂಡ ನಾವು ಹೊರಗೆ ಹುಡುಕ್ತೇವೆ ಅನ್ನುವಂಥದ್ದನ್ನ ನಿಶ್ಚಯ ಮಾಡೋದು. ಯಾವಾಗ ನನ್ನೊಳಗೆ ಹುಡುಕಳ್ದು ಅವಾಗ ಗುರುನೈವ ಶಿಷ್ಯನೈವ, ಯಾವ ಗುರು ಇಲ್ಲ ಶಿಷ್ಯ ಇಲ್ಲ, ಯಾವ ಇಂದ್ರಿಯಗಳಿಲ್ಲ, ಯಾವ ಮನ ಇಲ್ಲ, ಬುದ್ಧಿ ಇಲ್ಲ, ಎಲ್ಲವೂ ಕೂಡ ನಾನು ಚಿದಾನಂದ ರೂಪ ಶಿವಂ ಅನ್ನುವಂಥದ್ದನ್ನ ನಮಗ ಅಪರೋಕ್ಷ ಜ್ಞಾನ ಆಗುವ ಸಂಬಂಧ ಇಷ್ಟೆಲ್ಲಾ ಸಾಧನೆಗಳನ್ನ ಅವ್ರು ನಿಜಗೊಂಡು ಹೇಳ್ಕೋತ ಹೊಂಟಾರ. ಇಲ್ಲಿ ಒಂದು ಪ್ರಕಾರ ಮನಸ್ಸನ್ನು ಪ್ರತ್ಯಾರವನ್ನ ಹೇಳುತ್ತಾರೆ 9ನೇ ಪದ್ಯದೊಳಗ 9ನೇ ನುಡಿ ಒಳಗ. ತನಗೆ ಬಾಯದ ಕರ್ಮ ವಿನತಿಯ ಮಿಲ್ಲದೆ ಮನದಿಂದ ಕರ್ತವ್ಯವನ್ನು ಮಾಳ್ಪ ಅನ್ನುವುದು ತಾನೇ ಪ್ರತ್ಯಾರ ಎನಿಪುದು ಮನಕ್ಕಿದು ಸತ್ಯವೇನೆಂಬೆ ನಂಬು ಸ್ತ್ರೀಯಳೆ ಅಂದ್ರ ನಮ್ಮ ಮೈತ್ರಾದೇವಿ ಇದನ್ನ ನಂಬು. ಯಾವ್ದಕ್ಕ ಪ್ರತ್ಯಾರ ಒಂದ್ ಯಾವ್ದಕ್ ಹೇಳ್ತಾರ ಅಂಗನ ಸ್ತ್ರೀಯಳೆ ಸತ್ಯ ನಿಜ ನಂಬು ಅನ್ನುವಂಥದ್ದನ್ನ ಹೇಳ್ಕೊತ ಬಂದ್ರು. ಮೊದಲನೇ ನುಡಿ ಒಳಗ ಏನ್ ಹೇಳ್ಕೊತ ಬಂದ್ರ ಅಂದ್ರ 8ನೇ ನುಡಿ ಒಳಗ ಮನದೊಡಗೂಡದೆ ಅಂದ್ರ ಮನವುದೆಲ್ಲ ತೋರಿದೊಡ ಮನದೊಳಗೂಡದೆ ಅಂದ್ರ ಮನಸ್ಸಿನೊಳಗ ಮನಸ್ಸ ಆತ್ಮನನ್ನ ಗೂಡದೆ ಆ ಮನಸ್ಸನ್ನು ತಾನು ಕೂಡದೆ ಅಂದ್ರ ಮನ ವಿಲಕ್ಷಣವನ್ನು ಮನಸ್ಸಿಗೆ ಮತ್ತೊಂದ್ ಯಾವ್ದು ಇಲ್ಲ ಅದ್ರ ಜೊತೆ ಆತ್ಮನೇ ಸತ್ಯ ಅಂತ ಮನಸ್ಸು ಒಡಗೂಡ್ತು ಅಂದ್ರ ಅದಕ್ಕೇನಂತಾರ ಅಂದ್ರ ಸ್ವಸ್ವರೂಪ ಅನುಸಂಧಾನ ತನ್ನ ಮನಸ್ಸಿಗೆ ಅವ ಪ್ರತ್ಯಾಹಾರ ಅನ್ನುವಂಥದ್ದನ್ನ ತಿಳಿಸ್ಕೊತ ಬಂದಾರ. ಇಲ್ಲಿ ಸಚ್ಚಿದಾನಂದ ಸ್ವರೂಪೇನಿದ್ದೇನೆಂದು ತನ್ನ ಸ್ವಸ್ವರೂಪ ಅನುಸಂಧಾನದಲ್ಲಿ ತಾನಿರಲಾಗಿ ಯಾವಾಗಲೂ ಅನುಸಂಧಾನ ನಾನೇನದೀನಿ ಆತ್ಮನೇ ಬೇರೆ ಅನಾತ್ಮನೇ ಬೇರೆ ಅನುಸಂಧಾನ. ಇದು ದೇಹಾದಿ ವ್ಯವಹಾರಗಳನ್ನೇ ಬೇರೆ, ಆತ್ಮನ ವ್ಯವಹಾರನೇ ಬೇರೆ, ಮನಸ್ಸಿನ ವ್ಯವಹಾರಗಳನ್ನೇ ಬೇರೆ. ಆದ್ರೆ ಅದೇ ಮನಸ್ಸಿನೇ ಒಂದೇ ಮನಸ್ಸು ಆತ್ಮ ಜೊತೆ ಕೂಡಿದಾಗ ಇದ್ರ ವ್ಯವಹಾರಗಳನ್ನೇ ಬೇರೆ. ನಮ್ಗೆಲ್ಲರಿಗೂ ಪ್ರಾಕ್ಟಿಕಲ್ ನಾಲೆಜ್ ಅದ, ಅನುಭವದ. ಇದ್ರ ವ್ಯವಹಾರ ಬೇರೆ, ಇದ್ರ ವ್ಯವಹಾರ ಬೇರೆ. ಎನ್ನೊಡನೆ ಸಮರಸವೆನ್ನು ಬೇಡಲೆ ತನುವೆ ಮುನ್ನಿನಂತೆ ಅನ್ಯವೇನೆಗೆ ಅಂತ ನಿಜಗುಂಡ್ರು ಒಂದ್ ಕತೆ ಹೇಳ್ಕೊತ ಬಂದಾರ. ನೀನ್ ಹೆಂಗದಿ, ನೀನು ವಿಚಾರ ಮಾಡಕ್ ಹೋದ್ರೆ ಅಸತ್ಯದಿ, ನಾನು ಮಾತ್ರ ಸತ್ಯದೀನಿ ಅನ್ನುವಂಥದ್ದು ನಾನು ನುಡಿ ಒಳಗೆ ಹೇಳ್ಕೊತ ಬಂದಾರ. ಇಷ್ಟ ದಿನ ನಿನಗ ಗುರ್ತಿದ್ದಿಲ್ಲ, ನಾವು ನೀವು ಒಂದೇ ಅಂತ ಸಂಘ ಮಾಡಿದ್ದೇವೆ. ಈಗ ನೀ ವಿಚಾರ ಮಾಡಕ್ ನೋಡಿದ್ರ ನೀನ್ ಹೆಂಗದಿ, ನೀನು ಅಸತ್ಯದಿ, ನಾನು ನಿತ್ಯ ಅದೀನಿ ಎನ್ನುವಂಥದ್ದನ್ನ ಆ ನುಡಿಯೊಳಗೆ ನಾವೆಲ್ಲರೂ ಕೇಳ್ಕೊಂಡು ಬಂದೇವಿ. ಅದಕ್ಕೆ ಇಲ್ಲಿ ನಮ್ಗೆ ಸ್ವಸ್ವರೂಪನಿದ್ದು ತನ್ನ ಸ್ವರೂಪ ಅನುಸಂಧಾನದಲ್ಲಿ ತಾನಿರಲಾಗಿ ಅವಾಗ ಮನಸ್ಸಿಗೆ ಏನ್ ಅನ್ಬೇಕಪ್ಪ ಅಂದ್ರ ಹಿಂಗ ಅನುಸಂಧಾನದೊಳಗಂದ್ರ ಮನ ದೊಡಗೂಡಿದೊಡನೆ ಮನಸ್ಸದ್ರ ಒಡಗೂಡ್ತು ಅಂದ್ರ ಇದಕ್ಕೇನಂತಾರ ಅಂದ್ರ ಪ್ರತ್ಯಾಹಾರ ಅನ್ನುವಂಥದ್ದನ್ನ ತಿಳಿಸ್ಕೋತ ಬಂದಾರ. ಮತ್ ಇನ್ನೊಂದು 9ನೇ ನುಡಿಯೊಳಗ ಒಂದು ಪ್ರಕಾರ ಮನಸ್ಸನ್ನು ಪ್ರತ್ಯಾಹಾರ ಅಂತ ಹೇಳ್ಕೊತ ಹೋಗ್ತಾರ. ತಾನು ಇಂದ್ರಿಯಗಳಿಂದ ಹೊರಗೆ ಯಾವುದಾದ್ರೂ ಒಂದು ಕಾರ್ಯವನ್ನು ಮಾಡಲಿಕ್ಕೆ ಹೋಗದೆ ಕೇವಲ ಒಂದು ಮನಸ್ಸಿನಿಂದಲೇ ಮಾಡತಕ್ಕ ಕಾರ್ಯಗಳನ್ನು ಮಾಡಿ ಬಿಡುವುದು, ತಾನೇ ಪ್ರತ್ಯಾಹಾರ ಒಂದು ಹೇಳಲ್ಪಡುವುದು, ಇದು ತಾನೇ
ಆತ್ಮಸ್ವರೂಪನೇ. ಇದಕ್ಕ ಈ ಮನಸ್ಸಿನ ಪ್ರತ್ಯಾಹಾರ ಅನ್ನುವಂಥದ್ದನ್ನ ಹೇಳ್ಕೊತ ಹೊಂಟಾರ. ಇನ್ನ ಜೀವನಿಗೆ ಪ್ರತ್ಯಾಹಾರವನ್ನ ಹೇಳಿ ಇವತ್ತಿನ ಸತ್ಸಂಗ ಮುಗಿಸ್ಬಿಡೋಣ. ಏನ್ ಹೇಳ್ತಾರಂದ್ರ ಅರಿವ ಆತ್ಮನರಿ ನೋಳಿರೆ ನಿಲುವ ಅನ್ಯನಿಗೆ ಮರಿಯುವಂತ ರಂಗ ಕರ್ಣದಿಂದ ಅರಿವಿನೋಳ್ ದೋಸ್ತಿಗೆ ಇವ ಈ ಪ್ರತ್ಯಾಹಾರ ಹೊರಗೆ ಅಹುದೆಂದು ತಿಳಿಯುವುದು. ಅಂದ್ರೆ ಜೀವಾತ್ಮ ಪ್ರತ್ಯೇಗಾತ್ಮ ಸ್ವರೂಪ ಸ್ಥಿತಿಯಿಂದ ಸಹಜವಾಗಿ ನಿಲ್ಲುವರಿಗೂ ಅಂತಃಕರಣ ಆತನನ್ನು ಬೇರ್ಪಡುತ್ತಲೇ ಇರಬೇಕು. ಅಂದರೆ ಜೀವನು ಅಂತಃಕರಣ ಮನೋಬುದ್ಧಿಯಾದಿಗಳೊಡನೆ ಬೆರೆತು ಅವೇ ತಾನಾಗಿ ಪ್ರತೀತಿ ಆಗುವನು. ಅವೇ ತಾನಂತೇನಾಗಿದ್ದೀನಿ ಅದಿಷ್ಟೊತ್ತನ ಅದನ್ನೇ ಮಾತಾಡ್ಕೊಂಡ್ ಬಂದೇವಿ. ಅದ್ರ ಜೊತೆ ಏನಾಗಿದೆ, ವಿವೇಕ ಇಲ್ಲಾರ್ದಾಗ ಇವು ಮನ ಇಂದ್ರಿಯಗಳನ್ನೇ ತಾನಂತೇಳಿ ನಾವ್ ಏನ್ ಮಾಡ್ಕೋತೀವಿ, ವ್ಯವಹಾರ ಮಾಡ್ಕೋತೇನೆ ಬಂದೇವಿ. ಇಲ್ಲಿ ತನ ನಮ್ಗ ಯಾವಾಗ ಶಾಸ್ತ್ರಕ್ಕೆ ಬರುತ್ತಾನ, ನಮ್ ವಿಚಾರಕ್ಕೆ ಹೋಗುತ್ತಾನ, ಇವೇ ಸತ್ಯ, ಇವ್ ಹೇಳ್ತಾರ, ಇವ್ರೇನು ಬಿಟ್ಟಾರ ಅನ್ನೋಂತ ಇವ್ರಿಗೆ ಅವ್ರನ್ನ ಮಾತ್ರ ಯಾರನ್ನ ಮಾತ್ರ ಅನಾತ್ಮ ವಿಚಾರಗಳ ಮಾಡೋರ್ನ ಚಾರ್ವಾಕರ ಮಾತುಗಳನ್ನೇ ನಾವು ಒಪ್ಕೊಂಡು ಬಂದೇವಿ. ಮತ್ತೆ ಲೋಕ ವ್ಯವಹಾರಗಳನ್ನು ಇದನ್ನೇ ಹೇಳ್ಕೊತ ಬಂದಾರ, ಇದನ್ನೇ ನಾವು ಒಪ್ಕೊಳ್ತ ಬಂದೇವಿ. ಈಗ ನನಗೆ ವಿವೇಕ ಯಾವಾಗ ಆಯ್ತು ಅಂದ್ರ ಈ ಶಾಸ್ತ್ರಕ್ಕೆ ಬಂದಿಂದ ಅವಾಗ ನನಗ್ ಗುರ್ತಾಗಿದೇನು, ಜೀವಾತ್ಮ ಪ್ರತ್ಯೇಗಾತ್ಮ ಸ್ವರೂಪ ಸ್ಥಿತಿ ಸಹಜವಾಗಿ ನಿಲ್ಲುವರಿಗೂ ಅಂತಃಕರಣದಿಂದ ಆತನನ್ನು ಬೇರ್ಪಡುತ್ತಲೇ ಇರಬೇಕು. ಅಂದರೆ ಜೀವನು ಅಂತಃಕರಣದ ಮನಬುದ್ಧಿಯಾದಿಗಳೊಂದಿಗೆ ಬೆರೆತು ಅವೇ ತಾನಾಗಿ ಪ್ರತೀತಿ ಆಗುವನು. ಆದರೆ ವಿಚಾರ ಮಾಡಿ ಅಂತಃಕರಣ ವೃತ್ತಿಗಳಿಂದ ಬೇರೆ ಮಾಡಿ ನೀನು ಅಸಂಗದಿ, ನಾನು ಹೆಂಗ ಆತ್ಮ ಹೆಂಗದೀನಿ, ನನಗೆ ಯಾವ ಸಂಘ ಇಲ್ಲ, ಅಸಂಗದಿನ. ಅಸಂಗ ಅಂದ್ರ ನನಗೆ ಯಾವ ಸಂಘ ಇಲ್ಲದೆ ಹಿಂದಕ ನಾವು ಇದ್ರಾಗ ಕೇಳ್ಕೊಂಬಂದೇವ್ ನೋಡ್ರಿ. ಯಾವಪ್ಪ ಅಂದ್ರ ಆತ್ಮ ಹೆಂಗದನಪ್ಪ ಅಂದ್ರ 3 ಇದು ಹೇಳ್ಕೊತ ಬಂದಾರ, ಒಂದು ದೃಷ್ಟಾಂತ ಹೇಳ್ಕೊತ ಬಂದಾರ. ಅಲ್ಲಿ ಯಾವ್ದು ದೃಷ್ಟಾಂತ ಹೇಳ್ಯಾರಪ್ಪ ಅಂದ್ರ ಸ್ವಗತ್ ಭೇದ, ಸಜಾತಿ ಭೇದ ಮತ್ತು ವಿಜಾತಿ ಭೇದ. ಹಿಂಗ ಏನ್ರ ಆತ್ಮ ಅದಾನಂದ್ರ ಹಂಗ ಭೇದ ಇಲ್ಲ ಅನ್ನುವಂಥದ್ದನ್ನ ಹೇಳಿದಾಗ ಅಲ್ಲಿ ಏನ ಅನ್ಕೋತ ಬಂದಾರ, ಅಸಂಗದಾನವ ಮತ್ತು ಅಕರ್ತ, ಅವನೇ ಕರ್ತನ ಅವನೇ ಅದಾನ, ಅಕರ್ತ ಅದಾನ. ಮತ್ತ ಹೆಂಗದನವ ಅಭೋಕ್ತನಾಗಿನ್ನೊಂದು ಅಂದ್ರ ಅವ ಭೋಗ ಮಾಡ್ಲಾರ್ದೆ ಅಭೋಕ್ತನಾಗ್ಯಾನ. ಮತ್ತು ಉಪದೇಶಿಸಿ ಉಪಾಯದಿಂದ ನಾನು ಕೂಟಸ್ಥ ಅಂತ ಹೇಳ್ಕೊತ ಬಂದೆ. ಅಧಿಷ್ಠಾನ ಅಂದ್ರ ಒಂದೇ, ಕೂಟಸ್ಥ ಅಂದ್ರ ಒಂದೇ, ಅಧಿಷ್ಠಾನ ಅಂದ್ರ ನನ್ನ ಆತ್ಮನೇ ಹೆಂಗಾಗ್ಯಾನ, ಅಧಿಷ್ಠಾನ ಲಕ್ಷಣ ನಮ್ಗೆಲ್ಲರಿಗೂ ಗುರ್ತದ. ಇದು ಈ ಪ್ರಪಂಚಕ್ಕೆ ಹೆಂಗಾಗ್ಯಾನ, ಮಿಥ್ಯಾ ಪ್ರಪಂಚಕ್ಕ ಅವ ಹೆಂಗದಾನ, ಕಾರಣ ಆಗ್ಯಾನ. ಆದ್ರ ಅಧಿಷ್ಠಾನ ತಾನು ಎಲ್ಲವನ್ನೂ ಒಳಗೊಂಡಂತ ಅಧಿಷ್ಠಾನ ಜ್ಞಾನ ಆಯ್ತು ಅಂದ್ರ, ನನ್ನ ಆತ್ಮನೇ ಅಂತ ಅಧಿಷ್ಠಾನ ಜ್ಞಾನ ಆಯ್ತು ಅಂದ್ರ ಈ ನನ್ನ ಸತ್ತದ, ಈ ಪ್ರಪಂಚ ನಡೆದದ, ಈ ಪ್ರಪಂಚ ಹೆಂಗದ, ನಾನು ಬ್ರಹ್ಮನೇ ಇದೀನಿ ಅಂತ ಜ್ಞಾನದ. ಇದು ಮಿಥ್ಯಾದ ಕಲ್ಪಿತ ಕಾರ್ಯದಾಗ ತೋರ್ತದ. ಕಲ್ಪಿತ ಅಂದ್ರ ನಾವು ಕಲ್ಪನಾ ಮಾಡ್ತಿರ್ತೀವಿ ಏನೇನು, ಅವಾಗ ಖರೆ ನಂಗ್ ಕಲ್ಪನಾ ಮಾಡ್ತೇವೆ. ಮನಿ ಇಟ್ಟು ಕಟ್ಟಬೇಕು, ಇಟ್ಟು ಎತ್ತರಬೇಕು, ಇನ್ನ ನಾವು ಕಟ್ಟೇ ಇಲ್ಲ, ಅವಾಗ ಮೊದಲು ಕಲ್ಪನಾ ಮಾಡ್ತೇವೆ. ಹಂಗಿ ಕಲ್ಪನಾದಾಗ ಇದು ಏನದಲ್ಲ, ಈ ಪ್ರಪಂಚ ಅದ. ಯಾವಾಗ ವಿಚಾರ ಮಾಡಕ್ ಹೋದ್ರ ಈ ಪ್ರಪಂಚಕ್ಕ ತಳ ಇಲ್ಲ, ಬುಡ ಇಲ್ಲ ಅನ್ನುವಂಥದ್ದನ್ನ ನಮ್ಗೆ ಗುರ್ತಾಗ್ತದ. ಇದು ಪ್ರಪಂಚ ಹೆಂಗದ, ಮಿಥ್ಯ ಅದ. ಇದು ಹೆಂಗ ಉಪಾಯದಿಂದ ಕೂಟಸ್ಥನ ಜ್ಞಾನ ಆಯ್ತಂದ್ರ ನಾನು ಆತ್ಮ ಹೆಂಗದನಿ, ನಿರ್ವಿಕಾರ ಸ್ವರೂಪದಲ್ಲಿರುವುದರಿಂದ ನಾನು ಕೂಟಸ್ಥ ಹೆಂಗದನ, ನಿರ್ವಿಕಾರ ಸ್ವರೂಪದಲ್ಲಿರುವನು. ಮತ್ತು ಇದು ಅರಿವು ಆಯ್ತು ಅಂದ್ರ ಇದಕ್ಕ ಅರಿವಿಗೆ ಏನಿರ್ಬೇಕು ಅಂದ್ರ ಪ್ರತ್ಯಾಹಾರ ಅಧಿಷ್ಠಾನ ಜ್ಞಾನ ಆಯ್ತು ಅಂದ್ರ ಇಲ್ಲಿ ಈ ಪ್ರಪಂಚ ಕೂಡ ಹೆಂಗ ನನ್ ಕಲ್ಪಿತ ಕಾರ್ಯನಾಗ ತೋರ್ತದ, ಆದ್ರ ನನ್ನ ಸತ್ತದ ತೋರ್ತದ, ಇದಕ್ಕೆ ಅಸ್ತಿತ್ವ ಇಲ್ಲ, ನಾನೇ ಆತ್ಮ ಸ್ವರೂಪನೇ ನಾನು ಅದಿನೇನು ಅಂತ ಅರಿವಿಗೆ ಬತ್ತು ಅಂದ್ರ ಇದಕ್ಕ ಅರಿವಿನ ಪ್ರತ್ಯಾಹಾರ. ಇಲ್ಲಿ ಕರ್ಮೇಂದ್ರಿ ಪ್ರತ್ಯಾಹಾರ, ಜ್ಞಾನೇಂದ್ರಿ ಪ್ರತ್ಯಾಹಾರ, ಮನಸ್ಸಿನ ಪ್ರತ್ಯಾಹಾರ ಮತ್ತು ಅರಿವಿನ ಪ್ರತ್ಯಾಹಾರ. ಇವೆಲ್ಲವನ್ನು ನಮಗೆ ಏನ್ ಹೇಳ್ಕೊತ ಬಂದಾರಂದ್ರ ಈ 11 ನುಡಿ ಮುಖಾಂತರ ಈ 10ನೇ ನುಡಿಯನ್ನ ನಾವು ಇಲ್ಲಿ ತಾನೇ ಕೇಳ್ಕೊಂಡು ಬಂದಿವಿ. ಇನ್ನ ಕೊನೆಯ ನುಡಿ ಒಳಗೆ ಏನ್ ಹೇಳ್ತಾರನ, ಮನ ಇಂದ್ರಿಯದಿಂದ ಎನಿತವನು ಕಾಣುವ ನೆನಿತೆಲ್ಲವನು ತನ್ನ ನಿಜವೆಂದು ಅನುಚಿತ ನೋಲ್ಪುದು ಪ್ರತ್ಯಾಹಾರವೆಂದ ಅರಿವಿಗೆ ನೋಡಲು ಸಿದ್ಧ. ಅದು ಅಂದ್ರ ಆತ್ಮನಿಗೆ ಅದು ಪ್ರತ್ಯಾಹಾರ ಎನಿಸುವುದು. ಯಾವುದು? ಸಚ್ಚಿತ್ತ ನಾನು ಆತ್ಮ ಸ್ವರೂಪನೇ ಅಂತೇಳಿ ಅನುಚಿತ ನೋಡ್ಪುದು ಅಂದ್ರ ಸಚ್ಚಿದಾನದಿಂದ ನಾನು ವಿಚಾರ ಮಾಡುದ್ರಿಂದ ಅನುಚಿತ ನೋಡ್ಪುದು ಇದಕ್ ಪ್ರತ್ಯಾಹಾರ ಅಂತ ವಿಚಾರ ಮಾಡಿ ನೋಡ್ಕೋತವಾದ್ರ ನಾನು ಆತ್ಮನಿ ಸಿದ್ಧ ಆಗ್ತದ ಅನ್ನುವಂಥದ್ದನ್ನ ಇದು ಪ್ರತ್ಯಾಹಾರ ಒಂದು ಹೇಳಿಸ್ಕೊಳ್ಳೋದು.
ಇದು ನೋಡೋದು ಸಿದ್ಧ, ಇದು ನಿಶ್ಚಯವಾಗಿರುವುದು. ಇದನ್ನ ವಿಚಾರ ಮಾಡ್ಕೋತ ಹೋದ್ರ ಅರುವ ಏನದಲ್ಲ, ಆತ್ಮನ ಅನ್ನೋದಲ್ಲ, ಇದೇ ಸಿದ್ಧಿ ಆಗ್ತದ, ಇದು ಪ್ರಪಂಚ ಸಿದ್ಧಿ ಆಗುದಿಲ್ಲ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ಕೋತ ಬಂದಾರ. ಮನಸ್ಸು ಇಂದ್ರಿಯಗಳಿಂದ ದೃಶ್ಯವಾಗಿ ಯಾವ ಯಾವ ವಸ್ತು ಜಾತಿಗಳು ಕಾಣಿಸಿಕೊಳ್ಳುವವು, ಈ ಮನಸ್ಸು ಅದಾವು, ಇಂದ್ರಿಯಗಳದಾವು, ಈ ದೃಶ್ಯವಾಗಿ ತೋರುವಂತ ಈ ಜಾತಿ ಧರ್ಮಗಳು ಏನೇನು ಕಾಣಿಸ್ತಾವ. ಬಹಳ ಮಂದಿ ಧರ್ಮ ಬಹಳ ಕಾಣ್ತಾರೆ, ಮತ್ತೆ ಜಾತಿನೂ ಬಹಳ ಮಂದಿ ಕಾಣ್ತದ. ಜಾತಿ ಗುರುಗಳು, ಜಾತಿ ಧರ್ಮಗಳು, ನಾನ್ ಧರ್ಮ ಶ್ರೇಷ್ಠ, ಈ ಜಗತ್ತೇ ಬರೀ ಇದ್ರಾಗಿ ಬಡ್ದಾಡಕತ್ತದ ನಾವ್ ನೋಡ್ತೇವೆ. ಆದ್ರ ತನ್ನ ಅರಿವಿಗೆ ಹೋದಾಗ ಅವಾಗ ಜಾತಿ ಧರ್ಮಗಳು ಏನದಾವನು ಅಂದ್ರೆ ತನ್ನ ಸ್ವರೂಪ ಜ್ಞಾನ ಆದವಾಗ ಇವ್ ಯಾವರ ತೋರ್ತಾವ ಅಂದ್ರೆ ತೋರುದಿಲ್ಲ. ಮತ್ತು ತೋರ್ತಾವಪ್ಪ ಅಂದ್ರೆ ಏನವಕ್ಕ ಜಾತಿ ಧರ್ಮಗಳ ಈ ಮನುಷ್ಯನ ಚಿದಾಭಾಸದೊಳ ಕಾರ್ಯ ಅದಾವ ಅನ್ನುವಂಥದ್ದನ್ನ ನಾವು ಇಲ್ಲಿ ಸ್ಪಷ್ಟ ಮಾಡ್ಕೊಳ್ಳೋಣ. ನಾವ್ ಮತ್ತೊಬ್ರನ್ನ ಅಲ್ಲಗಳಿಂಬೇಡ. ನಾವು ಇನ್ನ ನಮ್ಮ ಮನಸ್ಸು ಜಾತಿ ಧರ್ಮ ಇದ್ರಾಗ ಓಲಾಡ್ತಿತ್ತು ಅಂದ್ರ ಇನ್ನ ಅದಕ್ಕೆ ಪ್ರೋತ್ಸಾಹ ಕೊಡ್ತಿದ್ದೇವಂದ್ರ ಇನ್ನ ನಾವ್ ಎದುರಾಗದೇವಿ, ನಮ್ಮ ಚಿದಾಭಾಸನೊಳಗ ಮನುಷ್ಯನ ಧರ್ಮದೊಳಗದೇವಿ ಅನ್ನುವಂಥದ್ದನ್ನ ನಾವು ಗಟ್ಟಿ ಮಾಡ್ಕೊಳ್ಳೋಣ. ನನಗೆ ಯಾವ ಇಲ್ಲ, ನಾನು ಆತ್ಮನೇ ಇದೀನಿ ಅಂತ ವಿಚಾರ ಮಾಡಿದಾಗ, ಆತ್ಮ ಸ್ವರೂಪದೊಳಗ ಸ್ಥಿತಿ ಇದ್ದಾಗ ಇವಾಗ ಜಾತಿ ಧರ್ಮ ಕುಲ ನಾಮ ರೂಪಗಳು ಏನ್ರ ತೋರ್ತಾನು ಅಂದ್ರ ಎಲ್ಲವೂ ಕೂಡ ಅವಾಗ ಏನಾಗಿರ್ತದ, ದೃಶ್ಯ ಮಿಥ್ಯ ಅನ್ನುವಂಥದ್ದನ್ನ ಬಿಸಿಲು ಗುದುರಿ ಬೆಳ್ಳಿ ಒಳಗ ಇದೇನ್ ಚಿಪ್ಪಿನೊಳಗೆ ತೋರಿದಂತ ಬೆಳ್ಳಿ ಗತಿ ಅವಾಗ ನಿಶ್ಚಯ ಆಗಿರ್ತದ. ಅವ ಅದ್ರೊಳಗ ಅವನ ಮನಸ್ಸಿಗೆ ಯಾವ ಬಾಧ ಕೊಡುದಿಲ್ಲ ಅನ್ನುವಂಥದ್ದನ್ನ ಇಲ್ಲಿ ನಾವು ನಿಶ್ಚಯ ಮಾಡ್ಕೊಳ್ಳೋಣ. ಮನಸ್ಸು ಇಂದ್ರಿಯಗಳಿಂದ ದೃಶ್ಯವಾಗಿ ಯಾವ ಯಾವ ವಸ್ತು ಜಾತಿಗಳು ಕಾಣಿಸಿಕೊಳ್ಳುವೋ ಅವೆಲ್ಲಾ ತನ್ನ ಸ್ವರೂಪವಾಗಿರುವುದು ಎಂದು ಚಿಂತನೆಯನ್ನು ಮಾಡ್ತಕ್ಕದ್ದು. ಹೇಗಂದರೆ ಸ್ವಪ್ನಲ್ಲಿ ತೋರಿದ ಪದಾರ್ಥಗಳು ಸ್ವಪ್ನ ಸಾಕ್ಷಿಯಾದ ತನಗಿಂತಲೂ ಬೇರೆಯಾಗಿ ಹೇಗೆ ಇಲ್ಲವೋ ಇವು ಎಲ್ಲವೂ ಕೂಡ ನಮ್ಗೆ ಸ್ವಪ್ನ ಬಿದ್ದಿರ್ತದ. ಸ್ವಪ್ನ ಯಾರು ಸತ್ತದಾಗಿ ಬಿದ್ದಿರ್ತಂದ್ರ ಆತ್ಮನ ಸಾಕ್ಷಿ ಸ್ವರೂಪದೊಳಗೆ ಬಿದ್ದಿರ್ತಾವ. ಈ ಮನಸ್ಸಿನ ಚಿದಾಭಾಸದ ಕಾರ್ಯಗಳು, ಇವ್ ಅಂತಃಕರಣ ಕಾರ್ಯಗಳು ಎಲ್ಲಿ ನಡೆದವಪ್ಪ ಅಂದ್ರ ಸ್ವಪ್ನದೊಳಗ. ಈ ಸಾಕ್ಷಿನ ಆತ್ಮನ ಅದೀನಿ, ಆತ್ಮ ಹೆಂಗ ಜಾಗೃತಾಗನು ಅದೀನಿ, ಸ್ವಪ್ನದಾಗ ಅದೀನಿ ಏನೋ ಅಂತ ನಮ್ಗೆ ಗೊತ್ತಾಗ್ತದ. ಜಾಗೃತ ಒಳಗ ನೇತ್ರ ಸ್ಥಾನದಾಗ ಇದ್ದಾಗ ನಾವು ಜಗತ್ತವನ್ನ ಎಲ್ಲವನ್ನೂ ನೋಡ್ತೀವಿ. ಅದೇ ಜೀವ ಕಂಠಸ್ಥಾನದಾಗ ಇದ್ದಾಗ ಅಲ್ಲಿ ಸುಷುಮ್ನ ನಾಡಿ ಒಳಗೆ ಬಿದ್ದ ಸ್ವಪ್ನ ಬೀಳ್ತಾವ ಅಂತ ಹೇಳೇವಿ ನಾವು. ಅಲ್ಲಿ ಸ್ವಪ್ನದಾಗ ಕಂಠಸ್ಥಾನದಾಗ ಇದ್ದಾಗ ಜೀವ ಅಲ್ಲಿ ಏನ್ ಮಾಡ್ತಾನ, ಅಲ್ಲಿ ಕೂಡ ಆತ್ಮನ ಹೆಂಗದೀನಿ, ಸಾಕ್ಷಿ ಆಗಿದ್ದೀನಿ ಅನ್ನುವಂಥದ್ದನ್ನ ನಮ್ಗೆ ಗೊತ್ತಾಗ್ತದ. ಮತ್ತು ಸುಸುಪ್ತಿ ಒಳಗು ನಾ ಆನಂದವಾಗಿದ್ನೆ ಅಂತ ಹೇಳ್ಬೇಕಾದ್ರ ನಾನು ಅಲ್ಲಿ ಆತ್ಮ ಹೆಂಗದೀನಿ, ಸಾಕ್ಷಿ ಸ್ವರೂಪ. ಈ ಮೂರು ಅವಸ್ಥೆಗಳು ಅದಾವು ಅಂತೇಳಿ ತಿಳಿತಾವ ಅಂತೇಳಿ ನಾ ಸಾಕ್ಷಿ ಅಂತ ಬಂದದಲ್ಲಿ. ನನಗ್ ಸಾಕ್ಷಿ ಇಲ್ಲ, ನೀವು ತಿಳಿಸುವುದಕ್ಕಾಗಿ ನಮ್ಮ ಅನುಭವಕ್ಕೂ ಬರ್ಲಿ ಅಂದಾಗ ಜಾಗೃತ ಅವಸ್ಥೆಯೊಳಗು ನಾನು ನೇತ್ರ ಸ್ಥಾನದಾಗಿದ್ದು ವಿಶ್ವವನ್ನ ಅರಿತೀನಿ ಅಂತ ತಿಳ್ಕೊಂಡಾಗ ನನಗೆ ಏನಾಯ್ತಿಲ್ಲಿ, ನಾನು ಜಾಗೃತ ಅವಸ್ಥೆಗೂ ಸಾಕ್ಷಿ ಇದೀನಿ, ಸ್ವಪ್ನ ಅವಸ್ಥೆಗೂ ಕೂಡ 17 ತತ್ವ ತಗೊಂಡು ಕಂಠಸ್ಥಾನಾಗಿದ್ದು ಜೀವ ವ್ಯವಹಾರ ಮಾಡೋ ಮುಂದನು ಕೂಡ ನಾನು ಸಾಕ್ಷಿ ಇದೀನಿ. ಅಲ್ಲಿ ಅವಿದ್ಯಾ ವೃತ್ತಿ ಒಳಗ ಜೀವ ಇದ್ದಾಗ ಅಲ್ಲಿ ಏನೂ ಇಲ್ಲದಾಗನು ಕೂಡ ನಾನು ಹೆಂಗದೀನಿ, ಆತ್ಮ ನನ್ನ ಇರುವಿಕೆ ಅಲ್ಲಿ ನಾನು ಸಾಕ್ಷಿಯಾಗಿದ್ದೀನಿ. ನನ್ನ ಸಾಕ್ಷಿ ಹೆಂಗದೀನಿ, ಆನಂದ ಸ್ವರೂಪನೇ ನಾನು ಅದೀನಿ. ಸಾಕ್ಷಿ ಬೇರೆ ಅಲ್ಲ, ಚೇತನ ಬೇರೆ ಅಲ್ಲ, ಅಧಿಷ್ಠಾನ ಬೇರೆ ಅಲ್ಲ, ಇವೆಲ್ಲ ಒಂದೇ ಪದಗಳು. ಒಂದೊಂದು ಸಂದರ್ಭದಾಗ ಅವ್ನು ಬಳಸ್ಬೇಕಾಗ್ತದ. ಅಲ್ಲಿ ಅರಿಯುವಾಗ 3 ಅವಸ್ಥೆಗಳದಾವ ಅಂತ ಹೇಳಿ ಇಲ್ಲಿ ಸಾಕ್ಷಿ ಹೇಳ್ಬೇಕಾಗ್ತದ. ಮೂರು ಕಾಲಗಳಲ್ಲಿ ಹೇಳ್ಬೇಕಂತ ಹೇಳಿ ಸತ್ತು ಹೇಳ್ಬೇಕಾಗಿದೆ. 3 ಅವಸ್ಥೆಗಳ ಮುಂದೆ ಅಲ್ಲಿ ಸತ್ತು ಅಂತ ಹೇಳ್ಬೇಕಾಗಿದೆ. ಇವು ಒಂದು ಅವಸ್ಥೆದಾಗ ಒಂದಿರ್ತಾವ, ಒಂದು ಬಾಧವಂತಾವು. ನಾನು ಮಾತ್ರ 3 ಅವಸ್ಥೆದೊಳಗೆ ಇರ್ತೀನಿ ಅಂತ ಹೇಳಿ ಸತ್ತು ಅಂತ ಬಳಸ್ಬೇಕು. ಮತ್ತು ಅಧಿಷ್ಠಾನ ಅಂದ್ರೆ ಎಲ್ಲಾ ಕಾರ್ಯಗಳನ್ನು ಮಾಡೋ ಮುಂದೆ ಯಾರು ಸತ್ತದಾಗ ಮಾಡ್ತಾವ, ಅಧಿಷ್ಠಾನ ನಾನು ಆತ್ಮ ಬ್ರಹ್ಮನಿದ್ದೀನಿ. ನನ್ನ ಬ್ರಹ್ಮದೊಳಗ ಈ ಕಲ್ಪಿತ ಕಾರ್ಯಗಳು ಕೂಡ ನನ್ನದ್ರಾಗೆ ತೋರ್ತಾವು ಅನ್ನುವಂಥದ್ದನ್ನ ನನ್ನ ಸತ್ತದಾಗೆ ತೋರ್ತಾವು. ಇವು ಮಾತ್ರ ನಾನು ಅಧಿಷ್ಠಾನ ಹೆಂಗದೀನಪ್ಪ ಅಂದ್ರೆ ಸ್ಫಟಕ ಮಣಿಗತೆ, ನನಗೆ ಯಾವ ಅಲ್ಲಿ ಬಾಧ ಆಗುದಿಲ್ಲ. ಅಲ್ಲಿ ಯಾವ ಆಕಾರ ಮುಟ್ಟಿರ್ತೇವಿ, ಯಾವ ಹೂವು ಇಟ್ಟಿರ್ತೀವಿ ಆ ಆಕಾರ ತೋರ್ತದ. ಆದ್ರ ಆ ಅಧಿಷ್ಠಾನ ಇದಕ್ಕೇನ್ರ ಸ್ಫಟಕ ಮಣಿಗೆ ಏನ್ರ ಬಣ್ಣ ಬದಲಾವಣೆ ಆಗ್ಯದ, ಚೇಂಜ್ ಆಗ್ಯದ ಅಂದ್ರೆ ಆಗುದಿಲ್ಲ. ಆದಂಗ ತೋರ್ತದ. ಅದು ಮಾತ್ರ ಹೆಂಗದ, ಸ್ಪಷ್ಟ ಅದ. ಆತ್ಮನ ಹೆಂಗದೀನಿ, ಯಾವ ಲೇಪನ ಇಲ್ಲದಂಗ ನಾನು ಸ್ಪಷ್ಟ ಆತ್ಮ ಸ್ವರೂಪನ ಅದೀನಿ ಅನ್ನುವಂಗ ಹಿಂಗ ನಮ್ಗ ಸ್ಪಷ್ಟತೆ ಬರಕತ್ತು ಅಂದ್ರ ಶಾಸ್ತ್ರದೊಳಗ ವಿಚಾರ ಮಾಡ್ತಾನ, ತರ್ಕ ಮಾಡ್ತಾನ, ಶಾಸ್ತ್ರ ತಿಳ್ಕೊಳಕ್ ಸಾಧನೆ ಮಾಡ್ತಾನ. ಇರ್ಲಿಕ್ಕಪ್ಪ ಅಂದ್ರ ಅವ ಏನ್ ಮಾಡ್ತಾನ, ಈ ಚಿದಾಭಾಸ ಕಾರ್ಯದೊಳಗ ಹೌದು ಅಲ್ಲೋ ಅನ್ನೋದ್ರಾಗನೆ ಆಯುಷ್ಯ ಹೋಗ್ತದ ಅನ್ನುವಂಥದ್ದನ್ನ ನಾವು ಇಲ್ಲಿ ಗಟ್ಟಿ ಮಾಡ್ಕೊಳ್ಳೋಣ. ಇಲ್ಲಿ ಈ ಸ್ವಪ್ನದಲ್ಲಿ ತೋರಿದ ಪದಾರ್ಥಗಳು ಸ್ವಪ್ನ ಸಾಕ್ಷಿಯಾಗಿ ತನಗಿಂತಲೂ ಬೇರೆ ಹೇಗಿಲ್ಲವೋ ತನ್ನೊಳಗೆ ಇವೆಲ್ಲ ತೋರ್ಯವಲ್ಲ, ತನಗಿಂತ ಬಿಟ್ಟು ಪ್ರತ್ಯೇಕ ಅದಂದ್ರೆ ಇಲ್ಲ, ತಾನೇ ತನ್ನೊಳಗೆ ಇವು ತೋರ್ಯಾವ ಅನ್ನುವಂಥದ್ದನ್ನ ನಮಗ್ ಗಟ್ಟಿ ಹಾಕದ. ಯಾಕಂದ್ರೆ ನಾವ್ ದಿನ ಸ್ವಪ್ನ ಅವಸ್ಥೆನ ಅನುಭವಿಸ್ತೀವಿ, ಜಾಗೃತ ಅವಸ್ಥೆನು ನಮ್ ಪ್ರಾಕ್ಟಿಕಲ್ ಅದ, ಇದು ನಮ್ಗೆ ಇದು ಪರೋಕ್ಷ ಅದ.
ಇಂದ್ರಿಯಗಳಾಗ್ಲಿ ಸ್ವಪ್ನ ಆಗ್ಲಿ ಮತ್ತು ಎಲ್ಲ ಪರೋಕ್ಷ ಅದಾವು. ಅದನ್ನ ನಾವೆಲ್ಲರೂ ಅನುಭವಿಸ್ತಿರ್ತೇವಲ್ಲ. ಇದು ಹೆಂಗದಪ್ಪ ಅಂದ್ರ ಪ್ರತ್ಯೇಕವಾಗಿ ನನ್ನೊಳಗೆ ಇವು ಏನಪ್ಪಾ ಅಂದ್ರ ಹರಿಸ್ಕೋತಾವ ಅನ್ನುವಂಥದ್ದನ್ನ ಗುರ್ತಾಯ್ತು. ಹಾಗೆ ಜಾಗೃತ ಅವಸ್ಥೆಯಲ್ಲಿಯೂ ತನಗೆ ಭಿನ್ನವಾಗಿ ತೋರಿದ ವಸ್ತುಗಳೆಲ್ಲವೂ ತನ್ನ ಸ್ವರೂಪಗಳಲ್ಲಿ ಆಗಿರ್ತದೆ ಎಂದು ಚಿಂತನೆಯನ್ನು ಮಾಡುವುದು ಇದು ಜೀವಾತ್ಮನಿಗೆ ಪ್ರತ್ಯಾಹಾರ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ಕೊತ ಬಂದರ. ಇಲ್ಲಿಗೆ ಎಷ್ಟಪ್ಪ ಅಂದ್ರ 11 ನುಡಿಗಳು ಇಲ್ಲಿ ಏನು ಕೊನೆಗೆ ಹೇಳ್ದಂಗ ಆಯ್ತಪ್ಪ ಅಂದ್ರ ತನಗೆ ಭಿನ್ನವಾಗಿ ತೋರುವ ವಸ್ತುಗಳೆಲ್ಲವೂ ತನ್ನ ಸ್ವರೂಪಗಳೇ ಆಗಿರ್ತದೆ ಎಂದು ಚಿಂತನೆಯನ್ನು ಮಾಡುವುದು ಇದು ಜೀವಾತ್ಮನಿಗೆ ಪ್ರತ್ಯಾಹಾರ ಅಂತ ಹೇಳ್ಕೊತ ಬಂದರ. ಹೆಂಗ್ರಿ ಗುರುಗಳೇ, ಇದು ಪ್ರಪಂಚ ಇದು ಮಿಥ್ಯ ಅಂತ ಹೇಳ್ತೀರಿ, ಇದಕ್ಕೆ ಏನಂತಿರಲ್ಲ ಇದು ಮಿಥ್ಯ ಅಂತೀರಿ, ಮತ್ತ ಆತ್ಮನೇ ಸತ್ಯ ಅಂತಿರಲ್ಲ ಅಂತ ಹೇಳುವತ್ನಾಗ ಇಲ್ಲಿ ನಮ್ಗೆ ಏನ್ ಕೊನೆಗೆ ಏನ್ ಗಟ್ಟಿ ಆಗ್ಬೇಕು, ನಿರ್ಧಾರ ಆಗ್ಬೇಕಂದ್ರ ಇದು ಎಲ್ಲವೂ ಕೂಡ ಬ್ರಹ್ಮಮಯ ಜಗತ್ತು, ಎಲ್ಲವೂ ಕೂಡ ಬ್ರಹ್ಮನೇ ಅದಾನ, ಬ್ರಹ್ಮನ ಸತ್ತ ತಗೊಂಡು ಇವೆಲ್ಲ ಕಾರ್ಯ ಮಾಡ್ತಾವು ಅನ್ನುವಂಥದ್ದನ್ನ ಬ್ರಹ್ಮಜ್ಞಾನ ಆದ್ರೂ ಗುರ್ತಾಗ್ತದ. ಬ್ರಹ್ಮಜ್ಞಾನ ಆಗಿ ತೋರ್ಲಿಕ್ಕಂದ್ರೆ ಇವು ನಾಮರೂಪ ಜಗತ್ತೇ ತೋರ್ತಲ್ಲ, ಅದಲ್ಲ, ಉಂಡಿನಲ್ಲ, ನಿಮ್ಗೇನ ಬರೀ ಪ್ರಶ್ನೆ ಸಂಶಯಗಳು ತೋರ್ತಾವು. ಈ ಎಲ್ಲವೂ ಕೂಡ ಇದು ಬ್ರಹ್ಮಮಯ ಜಗತ್ತು ಅನ್ನುವಂತ ಬ್ರಹ್ಮನೇ ಎಲ್ಲಾ ಕಡೆ ತುಂಬಿಕೊಂಡಾನ, ಬ್ರಹ್ಮಾಂಡವನ್ನು ತುಂಬಿಕೊಂಡ ಬ್ರಹ್ಮ ಅದಾನ ಅನ್ನುವಂಥದ್ದನ್ನ ನಮಗ ಅಪರೋಕ್ಷ ಜ್ಞಾನ ಆಯ್ತು ಅಂದ್ರ ಇದು ತೋರುದು ಏನೈತಲ್ಲ, ಇದು ತೋರುದು ಇದು ದೃಶ್ಯ ಅದ, ಮಿಥ್ಯ ಅದ, ತೋರ್ತದ, ಅಡಗ್ತದ, ತೋರಿದ್ದೊಂದ್ ದಿವ್ಸ ಇಲ್ಲಾರ್ದಂಗ ಅಕ್ಕದ. ಆತ ಆತ್ಮ ತೋರುದಿಲ್ಲ, ಕಾಣುದಿಲ್ಲ, ಯಾವಾಗಲೂ 3 ಕಾಲದಾಗ ಅದಾನ, ಎಲ್ಲಾ ಕಾಲದಾಗ ಎಲ್ಲಾ ಅವಸ್ಥೆದೊಳಗು ಎಲ್ಲಾದ ಕಡೆ ಪರಿಪೂರ್ಣ ಒಬ್ಬನೇ ಆತ್ಮ ಅದಾನ. ಎಲ್ಲಾ ದೇಶ ಕಾಲ ವಸ್ತು ಎಲ್ಲಾ ಕಾಲದಾಗನು ಅವನೇ ಅದಾನ, ನಾನೇ ಇದೀನಿ, ಎಲ್ಲಾ ದೇಶದಾಗೂ ಇದೀನಿ, ಎಲ್ಲಾ ವಸ್ತುಗಳಿಗೂ ಕೂಡ ನಾ ಆತ್ಮ ಇದೀನಿ ಅನ್ನುವಂಥದ್ದನ್ನ ನಿಶ್ಚಯ ಇಲ್ಲಿ ಅನ್ನುವಂಥದ್ದನ್ನ ಉದ್ದೇಶ ಇಟ್ಕೊಂಡು ಪರಮಾನುಭೂತಿ ನಮ್ಗೆ ಅನೇಕ ರೀತಿ ಪರಿಪರವಾಗಿ ತಿಳಿಸ್ಕೋತ ಬರ್ತಾರ. ಯಾರ್ಯಾರ ಅದನ್ನ ವಿಶ್ವಾಸ ಇರ್ತಾರ, ನಂಬುತ್ತಾರ, ಅದನ್ನ ಸಾಧನೆ ಮಾಡ್ತಾರ, ಅವ್ರಿಗೆ ಅಪ್ರೋಕ್ಷ ಆಗ್ತದ. ಯಾರ್ಯಾರ ಅದನ್ನ ಸುಮ್ಮ ಕೇಳಿ ಕಿವಿಲಿ ಕೇಳಿ ಕಿವಿ ಬಿಡ್ತಾರ, ಅವ್ರಿಗೆ ಏನಾಗ್ತದ ಕೆಲವು ದಿನ